ಏನ್ ರೋಹಿತ್ ಬೈಕಲ್ಲಿ ಎಂಟ್ರಿ ಕೊಟ್ಟಿವನಂದ್ರೆ ಇವತ್ತಿನ ಕತೆ ಏನಿದೆ ಆ ವ್ಯಕ್ತಿ ಕೂಡ ಬೈಕ್ ಅಂದ್ರೆ ತುಂಬಾನೇ ಇಷ್ಟ. ಆ ವ್ಯಕ್ತಿ ಇಸ್ ನನ್ ಅದರ್ ದೆನ್ ವೆರಿ ಸ್ವೀಟ್ ದಿಗಂತ್. ಸೊ ದಿಗಂತ್ ಕತೆ ಏನು ಅಂತ ನೋಡ ಬನ್ನಿ. ಎಲ್ಲರಿಗೂ ವೆಲ್ಕಮ್ ಟು ಕಾರ್ಬನ್ ಸ್ಮಾರ್ಟ್ ಪ್ರೆಸೆಂಟ್ಸ್. ನಮ್ ಕತೆ ನಿಮ್ ಜೊತೆ ಪವರ್ಡ್ ಬೈ ಮಯಾಸ್. ಲೆಟ್ಸ್ ಗೋ ಟು ದಿಗಂತ್ ಸ್ಟೋರಿನ. ನನ್ನ ಜೊತೆ ಇವಾಗ ಸ್ವೀಟ್ ಯಾರು ತಿನ್ನಕ್ಕೆ ಇಷ್ಟ ಇರುತ್ತೋ ಅವ್ರಿಗೆ ಇವ್ರು ತಿನ್ಬೇಕು ಅನ್ಸ್ತಾ ಇರುತ್ತೆ. ಹುಡುಗಿಯರಿಗೆ ದೂದ್ ಪೇಡ ಅಂತ ಕರೀತಾರೆ, ಬರ್ಫಿ ಅಂತ ಕರೀತಾರೆ, ಇನ್ನ ಏನೇ ಅಂತ ಕರೀತಾರೆ. ಅವ್ರು ಏನಾದ್ರು ಕರೀಲಿ, ನೀವು ಹಾಯ್. ವೆಲ್ಕಮ್ ಟು ದ ಶೋ. ದಿಗಂತ್, ಫಸ್ಟ್ಲಿ ನಿಮ್ಮನ್ನ ನೋಡ್ತಾ ಇರೋದು ಖುಷಿ ಆಗ್ತದೆ. ಯಾಕೆ ಅಂದ್ರೆ ಒಂದು ಪರ್ಸೆಪ್ಷನ್ ಇದೆ ದಿಗಂತ್ ಕೈಗೆ ಸಿಗಲ್ಲ ಅಂತ. ಸೊ ನಮ್ಗೆ ಫುಲ್ ಸಿಕ್ಬಿಡಿರಲ್ಲ. ಯಾವಾಗ ಸಿಕ್ಕದಾಗ್ಲೂ ಇದೇ ಹೇಳ್ತೀರಾ, ಬಟ್ ನಾನು ಪ್ರಾಂಪ್ಟ್ ಆಗಿ ಬರ್ತೀನಿ. ನಿಮ್ದು ಯಾವ್ದೇ ಶೋ ಇರ್ಲಿ ನಾನು ಬಂದೇ ಬರ್ತೀನಿ. ಸೊ ಇದು ಎಲ್ಲಿ ಯಾಕೆ ಈ ರೂಮರ್ಸ್ ಓಡಾಡ್ತಾ ಇದೆ? ಐ ಡೋಂಟ್ ನೋ. ಇಲ್ಲ, ನಾನು ಒಂದ್ ಸ್ವಲ್ಪ ಈ ನಡುವೆ ಒಂದ್ ಸ್ವಲ್ಪ ಬಾಂಬೆ ಓಡಾಡ್ತಾ ಇದೀನಿ. ಇಲ್ಲಿ ಬಂದು ಒಂದ್ ಸಿನಿಮಾ ಕಂಪ್ಲೀಟ್ ಮಾಡಿದೆ, ಮತ್ತೆ ವಾಪಸ್ ಹೋಗಿ ಅಲ್ಲೊಂದು ಸಿನಿಮಾ ಅರ್ಧ ಕಂಪ್ಲೀಟ್ ಮಾಡಿದೆ. ಸೊ ಹೀಗೆ ಓಡಾಡ್ತಾ ಇದ್ದೀನಿ. ಸೊ ಲಕ್ಕಿಲಿ ಟಚ್ ವುಡ್ ಎಲ್ಲರ ಆಶೀರ್ವಾದದಿಂದ ಬ್ಯುಸಿ ಆಗಿದ್ದೀನಿ. ದುಡ್ಡು ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀನಿ. ದುಡ್ಡು ಅದೊಂದು ಬಿಟ್ಟು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ವಾಟ್ಸ್ ಹ್ಯಾಪನಿಂಗ್ ಮೂವಿ ಫ್ರಂಟ್ ಅಲ್ಲಿ ಏನಾಗ್ತದೆ? ಸೊ ಈ ವರ್ಷ ಎಸ್ಪೆಷಲಿ 2014 ನನಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಯಾಕೆಂದ್ರೆ ಹಿಂದಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ಇವಾಗ ಎರಡನೇ ಸಿನಿಮಾ ಹಿಂದಿ ಆಲ್ರೆಡಿ ಅದು ರಿಲೀಸ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬಿಜಾಯ್ ನಂಬಿಯಾರ್ ಅಂತ, ಶೈತಾನ್ ಅಂತ, ಡೇವಿಡ್ ಅಂತ ಎಲ್ಲ ಮೂವಿ ಮಾಡಿದ್ರು. ಅವ್ರ ಜೊತೆ ಫಟಾಕ್ ಅಂತ ಒಂದು ಕಂಪ್ಲೀಟ್ ಮಾಡಿದೆ. ಅದಾಗ್ತಾ ಇದ್ದಾಗೆ ಇವಾಗ ಜಿ ಬರ್ಕೆ ಜೀಲೆ ಅಂತ JP ದತ್ತ ಈ ಬಾರ್ಡರ್ 2 ಅದೆಲ್ಲ LOC ಅದೆಲ್ಲ ಮಾಡಿದ್ರು. ಸೊ ಅವ್ರದ್ದು ಪ್ರೊಡಕ್ಷನ್, ಅವ್ರದ್ದು ಬ್ಯಾನರ್ ಅಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇದು ಎರಡು ಇವಾಗ ಸದ್ಯದಲ್ಲಿ ಹಿಂದಿಲಿ ಆಗ್ತಾ ಇದೆ. ಜೊತೆಗೆ ಕನ್ನಡದಲ್ಲಿ ಪ್ರಪಂಚ ನಮ್ಮ ಯೋಗರಾಜ್ ಭಟ್ ಅವ್ರ ಬ್ಯಾನರ್ ಅಲ್ಲಿ, ಕ್ರಿಶ್ ಜೋಶಿ ಅವ್ರ ಡೈರೆಕ್ಷನ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾಳೆಯಿಂದ ಈಗ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಶಾರ್ಪ್ ಶೂಟರ್. ಕಾಮಿಡಿ ಸಿನಿಮಾ. ಹೆಸರು ಆಕ್ಚುಲಿ ಒಂದು ಯಾವ ಥ್ರಿಲ್ಲರ್ ರಿವೆಂಜ್ ಏನೋ ಇದೆಯಲ್ಲ ಶಾರ್ಪ್ ಶೂಟರ್. ಇದರಲ್ಲಿ ಒಂದು ಶಾರ್ಪ್ ಶೂಟರ್ ಒಂದು ಕ್ಯಾರೆಕ್ಟರ್ ತುಂಬಾ ಪ್ರಾಮಿನೆಂಟ್ ಆಗಿದೆ. ಅದು ಈಗ ನಾನು ಆಗಿರ್ತೀನಿ, ಇನ್ನೊಬ್ಬ ಆಗಿರ್ತಾನೆ. ಸೊ ಅದೊಂದು ಕನ್ಫ್ಯೂಷನ್, ಆ ಥರ ಒಂದು ಕಾಮಿಡಿ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಶಾರ್ಪ್ ಶೂಟರ್ ಅಂತ ಹೆಸರು. ದಿಗಂತ್, ಇದೊಂದು ಶೋ ಏನಿದೆ ನಮ್ ಕತೆ ನಿಮ್ ಜೊತೆ. ದಿಗಂತ್ ಮೂವಿನಲ್ಲಿ ಒಳ್ಳೆ ನಟ, ಕ್ಯೂಟ್, ಹುಡುಗಿರ್ಲ ಇಷ್ಟಪಡ್ತಾರೆ, ಇದೆಲ್ಲ ಗೊತ್ತು. ಬಟ್ ರಿಯಲ್ ಲೈಫ್ ಅಲ್ಲಿ ದಿಗಂತ್ ಅಂದ್ರೆ ಏನು? ನಾನು ತುಂಬಾನೇ ಸಿಂಪಲ್. ತೀರ್ಥಹಳ್ಳಿ ಹುಡುಗ. ತೀರ್ಥಹಳ್ಳಿ ಗೊತ್ತು. ಸೊ ನನಗೆ ಚಿಕ್ಕ ವಯಸ್ಸಿಂದ ನಾನು ಒಂದು ಚಿಕ್ಕ ಸಣ್ಣ ಇದರಲ್ಲಿ, ಒಂದು ಟೌನ್ ಅಂತಾನೆ ಹೇಳ್ಬೋದು, ಒಂದು ಚಿಕ್ಕ ಊರಲ್ಲಿ ನಾನು ಹುಟ್ಟು ಬೆಳೆದ್ರಿಂದ ಹೇಗೆಂದ್ರೆ ಈ ಪ್ರಪಂಚ ಗೊತ್ತಿರಲಿಲ್ಲ ಅವಾಗ. ನಾನು ಫಸ್ಟ್ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಏನು, ಹಾಗಾಗಿ ನಾನಿನ್ನ ಅದೊಂಥರ ಅಲ್ಲೇ ಇದ್ದೀನಿ. ಅಂದ್ರೆ ತುಂಬಾ ಇನ್ನೋಸೆಂಟ್ ಆಗಿ ನನ್ನ ಥಾಟ್ಸ್ ಎಲ್ಲ ತುಂಬಾ ಸಿಂಪಲ್. ಇರ್ಬೋದು ಕೆಲವು ಕಡೆ ಕನ್ನಿಂಗ್ ಎಲ್ಲ ಇರ್ಬೋದು. ಅದು ಯಾವಾಗ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ, ಆತರ ಈ ಗೇಮ್ ಅಲ್ಲಿ ಅದೆಲ್ಲ ಬಂದಾಗ ನಾನು ತುಂಬಾ ಜಿದ್ದಿಂದ ಆಡ್ತೀನಿ. ಚೈಲ್ಡ್ಹುಡ್ ಹೇಗೆ? ನನ್ನ ಚೈಲ್ಡ್ಹುಡ್ ಫಸ್ಟ್ ಆಫ್ ಆಲ್ ತೀರ್ಥಹಳ್ಳಿ ಅಂದ್ರೆ ಮಲೆನಾಡು. ಅಲ್ಲಿ ಸುತ್ತಮುತ್ತ ಎಲ್ಲ ಗುಡ್ಡ ಇದೆ, ತುಂಗಾ ನದಿ ಇದೆ. ಸೊ ಈ ತರ ತುಂಗಾ ನದಿ, ನಮ್ಮನೆ ಆಕ್ಚುಲಿ ತುಂಗಾ ನದಿ ತೀರದಲ್ಲೇ ಇತ್ತು. ಸೊ ಹಾಗಾಗಿ ನಾವು ಬೆಳಗ್ಗೆ ನಮ್ಮ ಅಪ್ಪ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋದು. ಸೊ ಈವ್ನಿಂಗು ನಾನೇನೋ ಶಟಲ್ ಆಡೋದು, ಕ್ರಿಕೆಟ್ ಆಡೋದು, ಇಲ್ಲ ಅಂದ್ರೆ ಸೈಕಲ್ ತಗೊಂಡು ನಾವೆಲ್ಲೋ ಈ ಹೊಳೆ ಹತ್ರ ಎಲ್ಲ, ಅಲ್ಲಿ ಈ ತುಂಬಾ ರಾಕಿ ಆಗಿದೆ ಅಲ್ಲಿ, ತುಂಬಾ ನೀವು ನೋಡಿರ್ಬೋದು ತೀರ್ಥಹಳ್ಳಿ ತುಂಗಾ ನದಿ. ಸೊ ತುಂಬಾ ಕಲ್ಲು ಬಂಡೆ ಆ ತರ ಜಾಗ, ಅಲ್ಲೆಲ್ಲ ಸೈಕಲ್ ಓಡಿಸೋದು, ಇಲ್ಲ ಅಂದ್ರೆ ಫಿಶಿಂಗ್ ಹೋಗೋದು, ಈ ತರ ಒಂದು ಲೈಫ್ ಸ್ಟೈಲ್ ತೀರ್ಥಹಳ್ಳಿ ನಮ್ದು. ನಂದೇ ಸೆಟ್ ಆಫ್ ಫ್ರೆಂಡ್ಸ್ ಇದ್ರು. ನಾವೆಲ್ಲ ಒಂದೇ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಇಲ್ಲ ಅಂದ್ರೆ ಈ ತರ ಸ್ವಿಮ್ಮಿಂಗ್ ಹೋಗೋದು, ಆಮೇಲೆ ಮೀನ್ ಹಿಡಿಯಕ್ಕೆ. ನಾಲ್ಕು ತಿಂಗಳು ಮಳೆ ಅಲ್ಲಿ ನಿಮ್ಗೆ ಹೇಗೆ ಅಂದ್ರೆ ಬಿಸಿಲು ಬರಲ್ಲ, ಸೂರ್ಯನೇ ನೋಡಕ್ಕಾಗಲ್ಲ 4 months, ಅಷ್ಟು ಮಳೆ ಇರುತ್ತೆ ಆಗುಂಬೆ ಪಕ್ಕ ಇರೋದ್ರಿಂದ. ಸೊ ಆ ಟೈಮಲ್ಲಿ ಏನ್ ಮಾಡೋದು ಅಂದ್ರೆ ನಾವು ಸಿನಿಮಾ ನೋಡೋದು, ಮೂವಿ ನೋಡೋದು. ಸೊ ಅದೇ ಕೆಲಸ ಅಲ್ಲಿ, ಇನ್ನೇನು ಜಾಸ್ತಿ ಮಾಡಕ್ಕಾಗಲ್ಲ. ಓದೋದು ಬರೆಯೋದೆಲ್ಲ ಓದೋದು ಬರೆಯೋದು ಎಲ್ಲ ಅಷ್ಟಕ್ಕಷ್ಟೇ.
ನನಗೇನಿದ್ರು ಸ್ಪೋರ್ಟ್ಸ್ ಅಲ್ಲಿ, ಆಮೇಲೆ ಈ ಮೂವಿ ಆ ಥರದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಓದೋದು ಏನು ಎಕ್ಸಾಮಿಗೆ ಏನ್ ಬೇಕಪ್ಪ ಅಷ್ಟು ನಾನು ಮಾಡ್ತಾ ಇದ್ದೆ. ವಿಶಾಲ್, ಯು ವಿಶಾಲ್ ವಿಶಾಲ್ Yes, ma'am. ವಾಟ್ ಈಸ್ 24 divided by 6? ಅಫ್ಕೋರ್ಸ್ ನನಗೆ ಆನ್ಸರ್ ಗೊತ್ತಿರಲಿಲ್ಲ. ಡಿವಿಷನ್ ಅಂದರೆ ಏನು ಅಂತ ಗೊತ್ತಿದ್ರೆ ತಾನೇ ಸುಮ್ಮನೆ ಏನೋ ಯೋಚನೆ ಮಾಡ್ತಿರೋ ಹಾಗೆ ಅಲ್ಲಿ ಇಲ್ಲಿ ನೋಡ್ಕೊಂಡು ನಿಂತಿದ್ದೆ. ಆಗ ಹುಡುಗಿ ಅವಳ ಕೈನ ಡೆಸ್ಕ್ ಮೇಲಿಟ್ಲು, 4 ಬೆರಳನ್ನು ತೋರಿಸಿದ್ಲು. ಯಾಕೆ ಅಂತ ಡೌಟ್ ಬಂತು. ವಿಶಾಲ್, ಆನ್ಸರ್ ಮೈ ಕ್ವಶನ್. ಆಮೇಲೆ ಅವಳ ಬೆರಳು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೋಡ್ತಾ ಇದ್ದೆ. ನಾನು ನನ್ನ ಕೈನೆತ್ತಿ ನನ್ನ 4 ಬೆರಳನ್ನು ನೋಡ್ಕೊಂಡೆ. Tell me what is the answer? ನಂದು ಕಪ್ಪು ಗಲೀಜಾಗಿತ್ತು. ಆದ್ರೆ ಸಡನ್ ಆಗಿ 4. Good, Vishal. You should not be scared to speak. Students, you all clap for Vishal. ನಾನು ಆ ಕ್ವಶನ್ಗೆ ಆನ್ಸರ್ ಮಾಡಿದ್ದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ರಸ್ತೆ ಮೇಲೆ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಮುತ್ತ ಹಾಕೊಂಡ್ಬಿಟ್ಟು ಮಗು ಎಷ್ಟು ಚಂದ ಇದೆ, ಯಾಕೆ ಹೆಣ್ಣು ಹುಡುಗಿ ಆಗಬಾರ್ದಾಗಿತ್ತು ಅಂತ ನಮಗೆ ಕೆಲವು ಸರಿ ಕೇಳಿ ತಮಾಷೆನೂ ಮಾಡ್ತಾ ಇದ್ರು. ಆಮೇಲೆ ಅವನು ಸ್ವಲ್ಪ ಬೆಳೆದ ಮೇಲೆ ಒಂದೂವರೆ ವರ್ಷದಲ್ಲಿ ಅವನು ತುಂಬ ಆ್ಯಕ್ಟಿವ್ ಆಗಿ ನೋಡೋದಕ್ಕೂ ಸುಂದರವಾಗೇ ಇದ್ದ. ಆ ಏರಿಯಾದಲ್ಲೆಲ್ಲ ಅವನು ತುಂಬ ಎಲ್ಲ ಹೆಣ್ಮಕ್ಳು ಹುಡುಗರು ಎಲ್ಲರೂ ಕೂಡ ಅವನ್ನ ಇಷ್ಟಪಡೋರು. ಅವನದೇನು ಅಳೋದಾಗಲಿ ಅಥವಾ ರಗಳೆ ಮಾಡೋದಾಗಲಿ ಕರ್ಕರೆ ಮಾಡೋದಾಗಲಿ ಆ ಥರದ್ದೇನಿಲ್ಲ. ಅವನಿಗೆ ಊಟ ತಿಂಡಿ ಒಂದು ಕರೆಕ್ಟಾಗಿ ಕೊಟ್ಬಿಟ್ರೆ ಅವನು ಯಾವುದೇ ರೀತಿಯಾಗಿರೋಂಥ ಅನಾನುಕೂಲತೆ ಮನೆಯಲ್ಲಿ ಮಕ್ಕಳು ಮಾಡೋಂಥ ಕಿರಿಕಿರಿಗಳು ಒಂದೂ ಇರಲಿಲ್ಲ ಅವನದ್ದು. ಸೊ ಆಸ್ ಅ ಸ್ಟೂಡೆಂಟ್ ಹೇಗೆ? ನಾನು ತುಂಬಾ ಸ್ಟೂಡಿಯಸ್ ಅಲ್ಲದೆ ಇದ್ರು ಫಸ್ಟ್ ಕ್ಲಾಸ್ ಅಲ್ಲಿ ತೆಗಿತಾ ಇದ್ದೆ. ಅಂದ್ರೆ 60% ಮೇಲೆ ತೆಗೆದ್ಬಿಟ್ರೆ ಆಯ್ತು, ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಮುಗೀತು ಅಂತ. ಸೊ ಅಷ್ಟು ನಾನು ಓದ್ತಾ ಇದ್ದೆ. ಅಪ್ಪ ಅಮ್ಮ ಏನೋ ಹೇಳ್ತಾರಲ್ಲ? ಹಾ, ಅಪ್ಪ ಹೇಳ್ತಾ ಇದ್ರು ನನ್ಗೆ. ಅಂದ್ರೆ ಬೆಂಗಳೂರಿಗೆ ಕಳ್ಸ್ಬೇಕಾದ್ರೆ ನನ್ಗೆ ಹೇಳಿದ್ರು, ನೀನು 75% ತೆಗೆದ್ರೆ ನಾನು ಮಾತ್ರ ಕಳ್ಸೋದು ಅಂತ. ಸೆಕೆಂಡ್ PUC ಇದು. ಸೆಕೆಂಡ್ PUC ವರೆಗೂ ನಾನು ಅಲ್ಲೇ ಓದ್ದೆ, ತೀರ್ಥಹಳ್ಳಿಲೆ. ಸೊ ಅವಾಗ ಒಂದ್ ಸ್ವಲ್ಪ ಬಗ್ಸಿ ಓದ್ದೆ. ಸೊ ಆ ಟೈಮಲ್ಲಿ 74 ಪಾಯಿಂಟ್ ಏನೋ ಬಂತು. ನಮ್ಮ ಅಪ್ಪ ಓಕೆ ಹೋಗು ಅಂತ ಹೇಳಿದ್ರು ಬೆಂಗಳೂರಿಗೆ. ಸೊ ನನ್ಗೆ ಬೆಂಗಳೂರಿಗೆ ಬರಕ್ಕೆ ತುಂಬಾ ಆಸೆ ಇತ್ತು. ನನಗೆ ಅವನನ್ನು ಈ ಇದು ಪರ್ಟಿಕ್ಯುಲರ್ಲಿ ಬ್ಯಾಡ್ಮಿಂಟನ್ನಲ್ಲಿ ಒಂದು ಸ್ಟೇಟ್ ಲೆವೆಲ್ಗೆ ಬೆಳೆಸಬೇಕು ಅಂತ ಇತ್ತು. ಅಂದರೆ ನ್ಯಾಷನಲ್ ಲೆವೆಲ್ಗೆ ಬೆಳೆಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಅದಕ್ಕೆ ತುಂಬ ಹಣ ಖರ್ಚಾಗ್ತಾ ಇತ್ತು. ಅದಕ್ಕಾಗಿ ಅಟ್ಲೀಸ್ಟ್ ಸ್ಟೇಟ್ ಲೆವೆಲಲ್ಲಿ ಅವನಿಗೆ ಬೆಳೆಸೋಣ ಅನ್ನೋಂಥ ಅವಕಾಶ ಕಲ್ಪಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅವನನ್ನು ಬೆಂಗಳೂರಿಗೆ ಕಳಿಸಿ ಜೈನ್ ಕಾಲೇಜಿಗೆ BComಗೆ ಸೇರಿಸಿದೆ. BComಗೆ ಸೇರಿದ್ಮೇಲೆ ಅವನು ಇಲ್ಲಿ ಕರ್ನಾಟಕ ಬೆಂಗಳೂರು ಯೂನಿವರ್ಸಿಟಿ ಕ್ಯಾಪ್ಟನ್ ಆಗು ಇದು ಮಾಡ್ದ, ಬ್ಯಾಡ್ಮಿಂಟನ್ನಲ್ಲಿ ಮುಂದೆ ಬಂದ. ಆಮೇಲೆ BComನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡ. ಆಮೇಲೆ ಅವನಿಗೆ ಈ ಒಂದು ತಾನು ನೋಡೋದು ಚೆನ್ನಾಗಿದ್ದೀನಿ ಅನ್ನೋವಂಥದ್ದು ಸ್ನೇಹಿತರೆಲ್ಲ ಅವನು ಒತ್ತಾಸೆ ಮೇಲೆ ಅವನು ಅಡ್ವರ್ಟೈಸ್ಮೆಂಟ್ ಫೀಲ್ಡ್ಗೆ ಹೋದ. ಸೆಕೆಂಡ್ PUC ತನಕ ನಾನು ತೀರ್ಥಹಳ್ಳಿಲೇ ಓದಿದ್ದು. ಅದು ಇನ್ನೊಂದೇನಂದ್ರೆ ನಮ್ಮ ಅಪ್ಪನೇ ಪ್ರೊಫೆಸರು, ನಮ್ಮ ಅಪ್ಪನೇ ಕಾಮರ್ಸ್ ಪ್ರೊಫೆಸರು, ನಮ್ಮ ಅಪ್ಪನೇ ನನ್ನ ಕ್ಲಾಸ್ ತಗೋತಾ ಇದ್ರು. ಕ್ಲಾಸ್ ಅಂದ್ರೆ ತಗೊಳ್ಳೋದು ಅಂದ್ರೆ ನಮ್ಮ ಭಾಷೆಯಲ್ಲಿ ಆ ತರ ಕ್ಲಾಸ್ ತಗೊಂತಾ ಇದ್ರು. ಕಾಲೇಜಲ್ಲೂ ಕ್ಲಾಸ್ ತಗೊಂತಾ ಇದ್ರು. ನಮ್ಮಪ್ಪ ಕಾಮರ್ಸ್ HOD ಆಗಿದ್ರು. ನಾನು ದಯವಿಟ್ಟು ಕೇಳ್ಕೊಂಡೆ, ದಯವಿಟ್ಟು ಬರಬೇಡಿ ನನ್ನ ಕ್ಲಾಸ್ ತಗೋಬೇಡಿ. ಆದ್ರೂ ನಮ್ಮಪ್ಪ ಬಿಡ್ಲಿಲ್ಲ. ಇಲ್ಲ, ಒನ್ ಇಯರ್ ನನಗೆ ಲೆಕ್ಚರರ್ ಆಗಿ ಬಂದಿದ್ದಾರೆ. ಅಲ್ಲ, ಯಾವತ್ತೂ ಹೇಳಿಲ್ಲ ಈ ತರ ನಾನು ಲೆಕ್ಚರರ್ ಆಗಿ ನನ್ನ ಮಗನ ಎಷ್ಟು ಕಡಿಮೆ ಮಾರ್ಕ್ಸ್ ತೊಗೊಂಡ್ರೆ ಹೆಂಗೆ ಅಂತ ಯಾವತ್ತೂ ಹೇಳಿಲ್ಲ. ಇಲ್ಲ, ಅದು ಹೇಳ್ತಾ ಇದ್ರು. ಅದು ಬಿಡಿ, ಅದು ಹೋಗ್ಲಿ. ನನಗೇನು ಅಂದ್ರೆ ಕ್ಲಾಸ್ ಬಂಕ್ ಮಾಡಂಗಿಲ್ಲ. ಅಂದ್ರೆ ಯಾಕೆಂದ್ರೆ ನಮ್ಮ ಅಪ್ಪನ ಪ್ರೊಫೆಸರ್ ಫ್ರೆಂಡ್ಸ್ ಎಲ್ಲಾರು. ಸೊ ನಾನು ಒಂದ್ ಕ್ಲಾಸ್ ಬಂಕ್ ಮಾಡಂಗಿಲ್ಲ, ಆದ್ರೂ ಒಂದೆರಡು ಮಾಡಿದ್ದೀನಿ. ಇವನ ಹೆಸರು ಭರತ್ ಕುಮಾರ್. ಇವನ ಅಜ್ಜಿ ಇವನು ಚಿಕ್ಕವನಿದ್ದಾಗ ದಸರಾ ಗೊಂಬೆಗೆ ಸೀರೆ ಉಡಿಸುವುದನ್ನು ಹೇಳಿಕೊಟ್ಟಿದ್ದರು. ಈ ಕೆಲಸದಲ್ಲಿ ಬರುವ ದುಡ್ಡಿನಿಂದ ಕನ್ನಡ MA ವ್ಯಾಸಂಗ ಮಾಡುತ್ತಿರುವ ಈತ ಓದುವುದಕ್ಕೆ ಇವನ ತಂದೆ ಹತ್ತಿರ ದುಡ್ಡು ಕೇಳುವುದಿಲ್ಲ. ಯಾಕೆಂದರೆ ಇವನ ತಂದೆಗೆ ಇವನು ಕನ್ನಡ ಮೀಡಿಯಂ ಓದುವುದು ಸುತಾರಾಮ್ ಇಷ್ಟವಿಲ್ಲ. ಇವನ ಕನ್ನಡ ಭಾಷೆ ತಕ್ಕಮಟ್ಟಿಗೆ ಚೆನ್ನಾಗಿದ್ದು ಈತ ಕನ್ನಡದಲ್ಲೇ ಮಾತನಾಡುತ್ತಾನೆ. ಕ್ಷಮಿಸಿ, ತಲೆ ಮೇಲೆ ತಲೆ ಬಿದ್ದರೂ ಕೂಡ ಈತ ನಿರ್ವಿಕಾರ, ನಿರ್ಲಿಪ್ತ ಹಾಗೂ ಸದಾಕಾಲ ನಿದ್ದೆ ಮಾಡುತ್ತಾ ಇರುವುದೇ ಜೀವನದ ಪರಮ ಗುರಿ ಎಂದುಕೊಂಡಿರುವ ಆಸಾಮಿ. ಕಾಲೇಜ್ ಡೇ ದಿವಸ ಖಾಲಿ ಇರೋ ಸ್ಟಾಫ್ ರೂಮ್ಗಳು, ವಿದ್ಯಾರ್ಥಿಗಳ ಬೆಡ್ರೂಮ್ಗಳು. ಈ ಥರ ನಿದ್ರಾದೇವಿಯ ಮುದ್ದಿನ ಮಗನೆಂದೇ ಹೇಳಬಹುದಾದ ಈತ ಮಲಗಿದರೆ ಹೇಳುವ ಮಾತೇ ಇಲ್ಲ. ಬೆಂಗಳೂರಿಗೆ ಬಂದ್ಮೇಲೆ ಯಾವಾಗ ನಾನು ಸೆಕೆಂಡ್ PUC ಆ ಟೈಮಲ್ಲಿ ನನಗೆ ಸ್ವಲ್ಪ ಈ ಬ್ಯಾಡ್ಮಿಂಟನ್ ಕಡೆ ನನಗೆ ಗಮನ ಜಾಸ್ತಿ ಇತ್ತು. ಸೊ ನಾನು ಅಲ್ಲಿ ಲೋಕಲ್ ಟೂರ್ನಮೆಂಟ್ಸು, ಆಮೇಲೆ ಈ ಡಿಸ್ಟ್ರಿಕ್ಟ್ ಲೆವೆಲ್ಲು ಅದೆಲ್ಲ ನಾನು ಸ್ಟಾರ್ಟ್ ಮಾಡಿದೆ. ಕಾಲೇಜು, ಯೂನಿವರ್ಸಿಟಿ ಎಲ್ಲ ರೆಪ್ರೆಸೆಂಟ್. ಸೊ ಬೆಂಗಳೂರಿಗೆ ಬಂದಾಗ ನಾನು ಇಲ್ಲಿ ಪ್ರಕಾಶ್ ಪಡ್ಕೊಂಡೆ ಇದು ಬ್ಯಾಡ್ಮಿಂಟನ್ ಅಕಾಡೆಮಿಲಿ ನಾನು ಸೇರಿಕೊಂಡು ಅಲ್ಲಿ ಬ್ಯಾಡ್ಮಿಂಟನ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಇತ್ತು. ಜೊತೆಗೆ ಇಲ್ಲಿ ಜೈನ್ ಕಾಲೇಜಲ್ಲಿ, ಮಹಾವೀರ್ ಜೈನಲ್ಲಿ ನಾನು BCom ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಜೊತೆಗೆ ಯಾವಾಗ ಬ್ಯಾಡ್ಮಿಂಟನ್ ನಾನು ಸ್ಟಾಪ್ ಮಾಡಿದೆ, ಅಂದರೆ ಕಂಪ್ಲೀಟ್ ನನಗೆ ಆಗಲಿಲ್ಲ, ನಾನು ಏನು ಅಚೀವ್ ಮಾಡಬೇಕು ಅಂತಿದ್ದೆ ಅದು ಅಚೀವ್ ಮಾಡೋಕ್ಕಾಗಿಲ್ಲ. ಆವಾಗ ಡಿಗ್ರಿನೂ ಆ ಟೈಮಿಗೆ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿ ಶುರು ಅಲ್ಲಿಂದ. ಎಲ್ಲೋ ಮಳೆಯಾಗಿದೆ ಎಂದು
ಬೀಳುತ್ತಿದೆ ಎಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ ನಿನ್ನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ ವೆಲ್ಕಮ್ ಬ್ಯಾಕ್ ಟು ಕಾರ್ಬನ್ ಸ್ಮಾರ್ಟ್ ಪ್ರೆಸೆಂಟ್ಸ್ ನಮ್ ಕತೆ ನಿಮ್ ಜೊತೆ ಪವರ್ಡ್ ಬೈ ಮಯಾಸ್ ನನ್ನ ಜೊತೆ ದಿಗಂತ್. ಬಟ್ ಈ ಒಂದು ಚೈಲ್ಡ್ಹುಡ್ ಮತ್ತೆ ಕಾಲೇಜ್ ಲೈಫಲ್ಲಿ ಯಾವತ್ತು ಹುಡುಗಿರ್ ಸ್ಟೋರಿ ಲವ್ ಅದೆಲ್ಲ ಏನ್ ನಡೆದಿಲ್ಲ. ಅದೇ ಯಾಕೆಂದ್ರೆ ಅದು ತೀರ್ಥಹಳ್ಳಿ ಒಂದು ಚಿಕ್ಕ ಊರಲ್ಲ, ಯಾರು ಹುಡುಗಿನ ಮಾತಾಡ್ಸಿದ್ರು 1,000 ಜನ ಎಲ್ಲರೂ ಗೊತ್ತಿರೋರು. ಸೊ ನೋಡೋ ಅಲ್ಲ ಹುಡುಗಿನ ಮಾತಾಡಿಸ್ತಾರೆ ಇಲ್ಲಿ ಮಾತಾಡಿಸ್ತಾರೆ. ಸೊ ನಾವು ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದ್ ಬಿಟ್ರೆ ನಾವು ಯಾರನ್ನು ಮಾತಾಡ್ಸಕ್ ನಮಗೂ ಧೈರ್ಯ ಇರಲಿಲ್ಲ, ಅವ್ರಿಗೂ ಎಲ್ಲರ ಮುಂದೆ ಮಾತಾಡಕ್ ಅವ್ರಿಗೂ ಧೈರ್ಯ ಇರಲಿಲ್ಲ. ಸೊ ಆ ಥರ ಇರೋದ್ರಿಂದ ನಾ ಯಾವ ಹುಡುಗಿನೂ ಜಾಸ್ತಿ ಮಾತಾಡ್ಸಿಲ್ಲ. ನಾನು ಹೈಸ್ಕೂಲಲ್ಲಿ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜಲ್ಲೂ ಅಷ್ಟೇ. ನನ್ನ ಫ್ರೆಂಡ್ಸ್ ಅಂದ್ರೆ ಬರೀ ಹುಡುಗರು ಅಷ್ಟೇ, ಅವ್ರ ಜೊತೆನೆ ಹ್ಯಾಂಗ್ ಔಟು, ಅವ್ರ ಜೊತೆನೆ ಎಲ್ಲ ಸುತ್ತಾಡೋದು. ಅದ್ ಬಿಟ್ರೆ ಈ ಹುಡುಗಿಯವ್ರ ತಂಟೆಗೆ ಹೋಗ್ತಾ ಇರ್ಲಿಲ್ಲ. ಸೊ ಬೆಂಗಳೂರು ಬಂದ್ಮೇಲೆ ಫುಲ್ ಹಬ್ಬ ಸ್ಟಾರ್ಟ್. ಹಾ, ಬೆಂಗಳೂರಿಗೆ ಬಂದ್ಮೇಲೆ ನಾವು ಆಡಿದ್ದೆ ಆಟ, ಹಾರಿಸಿದ್ದೆ ಬಾವುಟ. ಸೊ ಕ್ರಶ್ ಗಿಶು, ಹಾ ಕ್ರಶ್ ಗಿಶು ಅದೆಲ್ಲ ಸುಮಾರು ಇರೋದು. ಆತರ ಅದ್ ಕ್ರಶಸ್ ಬಿಟ್ರೆ ಮಾತಾಡ್ಸೋದು ಅಥವಾ ಲೆಟರ್ ಬರೆಯೋದು ಆ ತರದೆಲ್ಲ ಏನು. ಮೊಬೈಲ್ಸ್ ಎಲ್ಲ ಇರ್ಲಿಲ್ಲ ನೆಟ್ವರ್ಕ್ ಅವಾಗ ಏನೂ ಇರ್ಲಿಲ್ಲ. ನಾನು ಟೆಲಿಫೋನ್ ನೋಡಿದ್ದೆ ನಾನು ಯಾವಾಗ ಹೈಸ್ಕೂಲಲ್ಲಿ ಇದ್ದಾಗ ಅನ್ಸುತ್ತೆ. ಸೊ ಮೊಬೈಲ್ ಅಂತೂ ನಾನು ಬೆಂಗಳೂರಿಗೆ ಬಂದು ನಾನು BCom ಸೆಕೆಂಡ್ ಇಯರ್ ಫೈನಲ್ ಇಯರ್ ಇದ್ದಾಗ ನಾನು ಯಾವ್ದೋ ಫಸ್ಟ್ ಮೊಬೈಲ್ ಏನೋ ತಗೊಂಡಿದ್ದು. ಅಲ್ಲಿವರೆಗೆ ನನಗೆ ಅದು ಇರ್ಲಿಲ್ಲ. ನಮ್ಮ ಅಣ್ಣನ ನಂಬರ್ ಕೊಡ್ತಾ ಇದ್ದೆ ಫೋನ್ ಮಾಡಿ. ಮಹಾದೇವಿಯವರ ಹೆಸರು ನಿಮಗೆ ಕೋಪ ಬಂತು ಅಂತ ಕಾಣುತ್ತೆ. ನಿಮ್ಮ ಹೆಸರು ಬೇಡ ಬಿಡಿ. ನೀವು ಸಂಸ್ಕೃತಿ ಪ್ರಕಾರ ಬಂದಿದ್ದೀರಾ, ನಾನು ಸಂಸ್ಕೃತಿ ಪ್ರಕಾರ ನಿಮ್ಮನ್ನ ಅತ್ತಿಗೆ ಭಾಬಿ ಗೀಬಿ ಅಂತ ಕರಿತೀನಿ, ಆಗ್ಬೋದಾ? ಅಪ್ಪನ ಅಪ್ಪ ಅನ್ನೋ ಅಂದ್ರು ಅಂದೆ, ಅಮ್ಮನ ಅಮ್ಮ ಅನ್ನೋ ಅಂದ್ರು ಅಂದೆ, ನೀವು ಅತ್ತಿಗೆ ಆಗ್ಬಿಟ್ರಿ. ಆದ್ರೆ ನಿಮ್ಮನ್ನ ನೋಡಕ್ ಬಂದಿದ್ದಾನಲ್ಲ ನಮ್ಮ ಅಣ್ಣ, ಅವನಿಗೆ ಮಾತ್ರ ನಮ್ಮ ಅಣ್ಣ ಅನ್ನಲ್ಲ. ನನ್ನ ಮಗ ನನ್ನ ತಮ್ಮನ್ ತರ ಇದ್ದಾನೆ, ಅವನಿಗೆ ಹೆಂಗ್ರಿ ಅಣ್ಣ ಅನ್ಲಿ? ನಿಮ್ಮ ಅಣ್ಣನ ಬಗ್ಗೆ ಅಪ್ಪ ಅಮ್ಮನ ಬಗ್ಗೆ ನೀವು ಕೇವಲವಾಗಿ ಮಾತಾಡೋದು ಸರಿಯಲ್ಲ ಅಲ್ವಾ? ನೀವು ಹಂಗ ಅನ್ನೋಷ್ಟು ಒಳ್ಳೆಯವ್ರ ನೀವು? ನಿಮ್ದು ಬ್ಯಾಡ್ಮಿಂಟನ್ ಅಂಡ್ ಡಿಗ್ರಿ ಮುಗೀತು ಅಂಡ್ ಯು ಗಾಟ್ ಇಂಟು ಮೂವೀಸ್. ಸೊ ಹೇಗೆ ಒಂದು ಕನೆಕ್ಷನ್ ಸಿಕ್ತು? ಹೌ ಡಿಡ್ ಕಮ್? ಇದು ನನಗೆ ಫಸ್ಟ್ ಪ್ರಯಾರಿಟಿ. ನನಗೆ ಮುಂಚೆಯಿಂದನೂ ಒಂಥರ ಸ್ಪೋರ್ಟ್ಸ್ ಅಲ್ಲಿ ಇತ್ತು. ಬಟ್ ಅದ್ ಬಿಟ್ರೆ ನಾನು ಬೇರೆ ಟೈಮಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಾನು ಯಾವ್ದಾದ್ರು ಮೂವಿ ನೋಡ್ಕೊಂಡ್ ಬಂದ್ರೆ ನಾನು ಮಿರರ್ ಮುಂದೆ ಆ ತರ ಏನೋ ನನಗೇನೋ ಒಂದು ಫೀಲಿಂಗು, ನಾನೇ ಹೀರೋ, ನಾನು ಅದೆಲ್ಲ ಮಾಡೋದು, ಸೊ ಅವ್ರ ತರ ಲುಕ್ ಕೊಡೋದು, ಈ ತರದೆಲ್ಲ ನಾನು ಮಾಡ್ತಾ ಇದ್ದೆ. ಸೊ ನನಗೆ ಅವಾಗ ಸೆಕೆಂಡ್ ಪ್ರಯಾರಿಟಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಮಾಡ್ಲಿಂಗು, ಗ್ಲಾಮರಸ್ ಫೀಲ್ಡ್ ಅಥವಾ ಇದು ಸಿನಿಮಾನು ಏನು ಗೊತ್ತಿರಲಿಲ್ಲ. ಒಂದು ಕನಸು ಖಾಲಿ ಪಿಲಿ ಕಣ್ಣ ಮುಂದೆ ಹೀಗೆ ಓಡುತ್ತಿರಬೇಕು, ಬಾಕಿ ಮಾತು ಮಾರೋ ಗೋಲಿ ಏನೋ ಗುಂಗು ನನ್ನ ಕಾಡುತ್ತಿರಬೇಕು. ಗೊಂಬೆ ನಾನೇನಲ್ಲ, ಬೇಕಿಲ್ಲ ಯಾರ ಸೂತ್ರ, ಈ ನನ್ನ ನಾಟಕದಲ್ಲಿ ನಾ ವಹಿಸುವೆ ನನ್ನದೇ ಪಾತ್ರ. ಬಟ್ ಈ ತುಂಬಾ ಅಟ್ರಾಕ್ಷನ್ ಇತ್ತು ನನಗೆ. ಅದೊಂದು ಆ ಕಡೆ ನೋಡ್ತಾ ಇದ್ರೆ ಪೋಸ್ಟರ್ ನೋಡ್ಲಿ, ಯಾವುದೇ ಮಾಡೆಲ್ ಏನಾದ್ರು ಬಂದ್ರೆ, ಆರ್ಟಿಕಲ್ ಬಂದ್ರೆ ಅದು ಓದೋದು, ಇವ್ನು ಹೆಂಗ್ ಮಾಡಲ್ ಆದ, ಇವ್ನು ಹೆಂಗಾದ, ಅಥವಾ ಆಕ್ಟರ್ ಆದ್ರೆ ಹೆಂಗಾದ್ರು. ಸೊ ಈ ಥರದ್ದೆಲ್ಲ ಓದ್ತಾ ಇದ್ದೆ. ಅವಾಗ ಅದೇ ಟೈಮಲ್ಲಿ ನಂದು ಟು ಮೈ ಗುಡ್ ಲಕ್ ನನಗೆ ತೀರ್ಥಹಳ್ಳಿ ಒಬ್ಬ ಡೈರೆಕ್ಟ್ರು, ಕೋಡ್ಲು ರಾಮಕೃಷ್ಣ ಅಂತ, ಅವರು ತೀರ್ಥಹಳ್ಳಿ ಅವರೇ, ಮೂಲತಃ ತೀರ್ಥಹಳ್ಳಿ ಅವರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, 2 ಸ್ಟೇಟ್ ಅವಾರ್ಡು ಎಲ್ಲ ಗೆದ್ದಿದ್ದಾರೆ. ಸೊ ಅವರ ಪರಿಚಯ ಥ್ರೂ ಒನ್ ಆಫ್ ಮೈ ಕಸಿನ್ಸ್, ನನ್ನ ಕಸಿನ್ ಥ್ರೂ ಪರಿಚಯ ಆಯಿತು. ಪರಿಚಯ ಆದ ತಕ್ಷಣ ಅವರು, ನನಗೂ ಆಸೆ ಇತ್ತು ಒಬ್ಬ ತೀರ್ಥಹಳ್ಳಿ ಹುಡುಗನ ಲಾಂಚ್ ಮಾಡಬೇಕು ಅಂತ, ನೀನು ನಮ್ಮ ಸಿನಿಮಾಗೆ ಸೂಟ್ ಆಗ್ತೀಯಾ ಅಂತ ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಒಂದು ಸಿನಿಮಾದಲ್ಲಿ ನನಗೆ ಮೇನ್ ಲೀಡ್ ಆಗಿ ಅವಕಾಶ ಕೊಟ್ಟರು. ಸೊ ಅದಕ್ಕಿಂತ ಮುಂಚೆ ನಾನು ಒಂದು 3 months ಅವ್ರ ಜೊತೆನೆ ಈ ಆ್ಯಕ್ಟಿಂಗ್ ಬಗ್ಗೆ ಹೇಗೆ ಅಂದರೆ, ಅವ್ರದ್ದೇ ಒಂದು ಸ್ಕೂಲ್ ಇತ್ತು ಇಲ್ಲೇ ವಿಜಯನಗರಲ್ಲಿ. ಆ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಈ ಕ್ಯಾಮ್ರಾ ಆ್ಯಂಗಲ್ಲು ಅದು ಇದು ಎಲ್ಲ ತಿಳ್ಕೊಂಡೆ. ಅದು ತಿಳ್ಕೊಂಡಾದ್ಮೇಲೆ ಆ ಸಿನಿಮಾ ಶೂಟ್ ಆಯಿತು, ಸಿನಿಮಾ ಕಂಪ್ಲೀಟ್ ಆಯಿತು. ನನ್ನ ಬ್ಯಾಡ್ ಲಕ್ಕಿಗೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಓಡಲಿಲ್ಲ. ಸೊ ಆವಾಗ ನನಗೆ ಅವಕಾಶಗಳೇ ಇರಲಿಲ್ಲ. ಸೊ ಆಮೇಲೆ ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನಾನು ಸಾಕಷ್ಟು ಸೈಕಲ್ ಹೊಡೆದೆ, ಅವ್ರವ್ರನ್ನ ಮೀಟ್ ಮಾಡಿದೆ. ಗೊತ್ತಲ್ಲ, ಫಸ್ಟ್ ಸಿನಿಮಾ ಏನಾದ್ರು ಒಂದು ಸ್ವಲ್ಪ ಚೆನ್ನಾಗಿ ಓಡಲಿಲ್ಲ ಅಂದರೆ ನಿಮಗೆ ಇಂಡಸ್ಟ್ರಿಯಲ್ಲಿ ತುಂಬ ಸೈಕಲ್ ಹೊಡಿಬೇಕು, ತುಂಬ ಎಫರ್ಟ್ ಹಾಕಬೇಕು. ಸೊ ಆ ಥರ ಎಲ್ಲ ನನಗೆ ಒಂದು 3 years ಮಾಡ್ಲಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕೆಂದರೆ ಅವಕಾಶಗಳಿರಲಿಲ್ಲ. ಲಕ್ಕಿ, ನೀನು ಭಾಳ ಉದ್ಧಾರ ಆಗೋಯ್ತು. ಅಮ್ಮನ್ ಜೂನಿಯರ್ ಸಿಗ್ತಾಳೆ ನಿನಗೆ. ಒಂದು ಮುತ್ತು ಕೊಡಕ್ಕೂ 10 ದೇವ್ರ ಹೆಸರು ಹೇಳ್ಬೇಕಾಗೋ ಪರಿಸ್ಥಿತಿ ಬರುತ್ತೆ ನಿನಗೆ. ಇಲ್ಲಿ ಇಂಡಿಯಾದಿಂದ ಅಮೆರಿಕಕ್ಕೆ ಫೋನ್ ಮಾಡಿ ಅತ್ತೆ ಸೊಸೆ ಇಬ್ರು ದೇವ್ರಿಗೆ ಅಲಾರಾಮ್ ಕೊಟ್ಟು ಎಬ್ಸಿ ಪೂಜೆ ಮಾಡಿಸ್ತಾರೆ. ಅಮೆರಿಕಕ್ಕೆ ರಾಹುಕಾಲ ತಗೊಂಡೋಗೋಳೆ ಈ ಹುಡುಗಿ.
ಕಳ್ಸೋಣ ಅಮ್ಮ. ನಯವಿನಯಗಳು, ನುಲಿತಗಳು, ಸಂಸ್ಕಾರವಂತ ನಡವಳಿಕೆಗಳು, ನಾಚಿಕೆ ಮಾನ ಮರ್ಯಾದೆಗಳು, ವ್ಯಾಲ್ಯೂಸ್ ಇದೆ. ಹುಡುಗಿಗೆ ವ್ಯಾಲ್ಯೂಸ್ ಇದೆ. ನೀನ್ ಎಲ್ಲೋ ಹೋಗ್ಬಿಟ್ಟೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಣ್ಣ ತಮ್ಮ? ಅದೇ ನೋಡಕ್ ಬಂದಿರೋ ಹುಡುಗಿ ಬಗ್ಗೆ. ಕಂತೆಗೆ ತಕ್ಕ ಬೊಂತೆಗಳು, ಅತ್ತೆಗೆ ತಕ್ಕ ಸೊಸೆಗಳು, ಸೊಸೆಗಳಿಗೆ ತಕ್ಕ ಅತ್ತೆಗಳು, ಮದುವೆ ಆಗುತ್ತಿರುವ ಕತ್ತೆಗಳು. ಡ್ಯಾಡ್ ಅದೇ ಅಪ್ಪ, ಆ ಹುಡುಗಿ ಲಂಗ ಪ್ಯಾರಾಶೂಟು ಅದ ಅಮ್ಮಂಗೊಂದು ಹೊಲ್ಸ್ಕೊಟ್ಬಿಡು, ಹಾಕೊಂಡು ಓಡಾಡ್ತಿರ್ಲಿ. ಮುಂಗಾರು ಮಳೆ. ಅದಾದ್ಮೇಲೆ ನಾನು ಒಂದು 3 years ಮಾಡ್ಲಿಂಗ್ ಎಲ್ಲ ಮಾಡಿದ್ಮೇಲೆ ನನಗೆ ಇನ್ನೊಬ್ರು ಪರಿಚಯ ಆಯ್ತು. ಅಂದ್ರೆ ಅವ್ರ ಜೊತೆ ನಾನು ಸಾಕಷ್ಟು ಆಡ್ಸ್ ಎಲ್ಲ ಮಾಡಿದ್ದೆ. ಅವ್ರು ಪ್ರೊಡಕ್ಷನ್ ಇನ್ಚಾರ್ಜ್ ಎಲ್ಲ ಆಗಿದ್ರು. ಅವ್ರು ನನಗೆ ಹೇಳಿದ್ರು, ಈ ತರ ಮುಂಗಾರು ಮಳೆ ಅಂತ ಯೋಗರಾಜ್ ಭಟ್ ಅಂತ ಒಬ್ರು ಟ್ಯಾಲೆಂಟೆಡ್ ಡೈರೆಕ್ಟರು, ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಒಂದು ಪಾತ್ರ ಬೇಕಂತೆ, ನಿನ್ ತರ ಅಂದ್ರೆ ಮಾಡೆಲ್ ತರ ಇರೋರು ಯಾರನ್ನೋ ಹುಡುಕ್ತಾ ಇದಾರೆ, ನೋಡು ನೀನ್ ಮಾಡಂಗಿದ್ರೆ ಮಾಡು ಅಂತ. ನಾನು ಅವಾಗ ಯೋಚನೆ ಮಾಡಿದೆ. ಅಂದ್ರೆ ಅವಾಗ ಗಣೇಶು ಅಷ್ಟು ದೊಡ್ಡ ಸ್ಟಾರ್ ಆಗಿರ್ಲಿಲ್ಲ, ಯೋಗರಾಜ್ ಭಟ್. ನಾನು ಚಿಕ್ಕ ಪಾತ್ರ ಏನ್ ಮಾಡೋದು, ಬೇಡ ಬಿಡಿ ಇರ್ಲಿ, ಇನ್ಯಾವ್ದಾದ್ರು ದೊಡ್ಡ ಸಿನಿಮಾ ಇದ್ರೆ ಹೇಳಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳ್ದೆ. ಅವ್ರು ಆಮೇಲೆ ಇನ್ನೊಂದ್ಸತಿ ಹೇಳಿದ್ರು, ಯೋಚನೆ ಮಾಡು, ನಾನು ಸಾಂಗ್ಸ್ ಎಲ್ಲ ಕೇಳಿದೀನಿ, ತುಂಬಾ ಚೆನ್ನಾಗಿದೆ ಅಂತ ನನಗೊಂದು ಮುಂಗಾರು ಮಳೆದ ಇದಕ್ಕೆ ಕೇಳಿಸಿದ್ರು, ಅನಿಸುತ್ತಿದೆ ಯಾಕೋ ಇದು. ಸೊ ಅದೆಲ್ಲ ಕೇಳಿಸಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯ್ತು. ಸರಿ ಏನೋ ಇರ್ಬೋದು ಈ ಸಿನಿಮಾದಲ್ಲಿ ಅಂತ ನಾನು ಹೋಗಿ, ನಾನು ಫಸ್ಟ್ ಕೂರ್ಗಲ್ಲಿ ಮಡಿಕೇರಿಲೂ ಎಲ್ಲೋ ಶೂಟಿಂಗ್ ಇತ್ತು, ಅಲ್ಲಿ ಯೋಗರಾಜ್ ಭಟ್ ಅವ್ರ ಪರಿಚಯ ಆಗಿದ್ದು. ಎಂಗೇಜ್ಮೆಂಟ್ ಆದಾಗಿಂದನು ನಿನ್ನ ಫೋಟೋ ನನ್ನ ಪರ್ಸಲ್ಲಿ ಇಟ್ಕೊಂಡು ಯಾವಾಗಲೂ ನೋಡ್ತಾ ಇದ್ದೆ. ಇನ್ಮೇಲೆ ನಿನ್ನ ಜೊತೆನೆ ಬದುಕ್ತೀನಿ. ಐ ಆಮ್ ಹ್ಯಾಪಿ ನಂದಿನಿ. ಐ ಆಮ್ ಥ್ಯಾಂಕ್ಫುಲ್ ಟು ಯುವರ್ ಡ್ಯಾಡ್. ಅಪ್ಪ ಅಮ್ಮ ಇಲ್ದಿರೋ ನನಗೆ ನಿನ್ನಂತ ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವ್ರು ಅನ್ಕೊಂಡ್ರು ನಾನು ಯಾರೋ ನಾರ್ತ್ ಇಂಡಿಯನ್ ಅಂತ. ಅವರು ಇಂಗ್ಲೀಷಲ್ಲೆಲ್ಲ ಫಸ್ಟ್ ಮಾತಾಡ್ಸಿದ್ರು. ನಾನು ಅರೆ ಇವ್ರೇನೋ ಇಂಗ್ಲೀಷಲ್ಲಿ ಮಾತಾಡಿದೆ, ಸರಿ ನಾನು ಇಂಗ್ಲೀಷಲ್ಲೇ ಮಾತಾಡಿದೆ ಒಂದು 5 ನಿಮಿಷ. ಅದಾದ್ಮೇಲೆ ಡೈಲಾಗ್ಸ್ ಅಂತೇಳಿ ಹಿಂಗೆ ಅವರು ಇಂಗ್ಲೀಷಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ದೆ, ಇಲ್ಲ ನಾನು ಕನ್ನಡ ಓದ್ತೀನಿ, ಬರುತ್ತೆ ಮಾತಾಡೋಕ್ಕೆ ಅಂತ ಹೇಳಿದೆ. ಅವಾಗ ಅವ್ರು ಡೈಲಾಗ್ ಕೊಟ್ಟರು, ನಾನು ಡೈಲಾಗ್ಸ್ ಎಲ್ಲ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅವ್ರು ಕೇಳಿದ್ರು, ಯಾವ ಎಲ್ಲಿಯೇನಪ್ಪ ಅಂತ. ಸೊ ಅವಾಗ ಹೇಳಿದೆ, ನಾನು ಈ ಥರ ತೀರ್ಥಹಳ್ಳಿ ಮಲೆನಾಡು. ಸೊ ಅವಾಗ ಅವರಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಕನ್ನಡನೂ ಚೆನ್ನಾಗಿ ಮಾತಾಡ್ತಾ ಇದ್ದೆ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೆ. ಯಾಕೆಂದ್ರೆ ನನ್ನ ತೀರ್ಥಹಳ್ಳಿ ಅಲ್ಲಿ ಇದು ಆಕ್ಸೆಂಟೇ ಬೇರೆ ತರ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕೇಳಿ ಅವರಿಗೆ ತುಂಬಾ ಖುಷಿ ಆಯ್ತು. ದಿಗಂತ ಪಕ್ಕ ತೀರ್ಥಹಳ್ಳಿಯ ತುಂಡು, ಕನ್ನಡದ ಮುದ್ದು ನಾಯಕ ನಟ ಅನ್ಬಹುದು. ನನ್ನ ಜೊತೆಗೆ 3-4 ಸಿನಿಮಾಗಳಲ್ಲಿ ಭಾಗವಹಿಸಿದನು ನಾಯಕ ನಟನಾಗಿ. ಮತ್ತು ಮುಂಗಾರು ಮಳೆಯಲ್ಲಿ ಮೊದಲನೇ ಸತಿ ನನ್ನ ಜೊತೆ ನನ್ನ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅವನನ್ನು ಸ್ಕ್ರೀನಲ್ಲಿ ನೋಡಿ ನಿಮ್ಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ವೈಯಕ್ತಿಕವಾಗಿ ನಾನು ಅವನನ್ನು ನೋಡಿದ ಹಾಗೆ ಅವನಷ್ಟು ನಿಶ್ಚಿಂತ, ನಿರ್ಲಿಪ್ತ, ನಿರ್ವಿಕಾರ ಮಗು ಇನ್ನೊಂದಿಲ್ಲ. ಅವನಲ್ಲೊಂದು ಸದಾ ಸುಮ್ಮನೆ ಇರೋ ಒಂದು ಸಂತನ ಗುಣ ಇದೆ. ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ತಲೆ ಮೇಲೆ ಬಂಡೆ ಬೀಳುತ್ತಂದ್ರೂ ಸ್ವಲ್ಪ ನಿಧಾನಕ್ಕೆ ನೋಡ್ತಾನೆ. ಆಮೇಲೆ ತುಂಬ ಆ್ಯಕ್ಟಿವ್ ಆದ ಆರೋಗ್ಯ. ಈಗ ಅವನನ್ನು ನೋಡೋದೇ ಒಂದು ಬಹಳ ಮೊನ್ನೆ ಮುಂಬೈಲಿ ಸಿಕ್ಕಿದ್ದ, ನೋಡ್ತಿದ್ರೆ ಒಂದು ಸಂತೋಷ ಆಗುತ್ತೆ. ಒಂದು ಪುರುಷ ಕಳೆ, ಆ ಮುದ್ದಿಗೆ ಒಂದು ಪುರುಷ ಕಳೆ ಆ್ಯಡ್ ಆಗಿದೆ. ಸೊ ಆಕ್ಟಿಂಗ್ ಅವಾಗಿನ ಅಂತ ಏನು ಬರ್ತಾ ಇರಲಿಲ್ಲ ನನಗೆ, ತುಂಬಾ ಡಬ್ಬಾ ಥರ ಆಕ್ಟಿಂಗ್ ಮಾಡ್ತಾ ಇದ್ದೆ. ಬಟ್ ಅದಾದ್ಮೇಲೆ ನನಗೆ ಅವರು ಮುಂಗಾರು ಮಳೆ ಆದಾಗಲೇ ಹೇಳಿದ್ರು, ಇನ್ನೊಂದು ಸಿನಿಮಾ ಇದೆ ನನ್ನ ಮೈಂಡಲ್ಲಿ, ಅದು 3 ಜನ ಹೀರೋದು, ನೀನು ಸೂಟ್ ಆಗ್ತೀಯ ಒಂದು ಕ್ಯಾರೆಕ್ಟರ್ಗೆ, ನಾನು ಹೇಳ್ತೀನಿ ಅಂತ. ನಾನು ಸರಿ ಓಕೆ ಸರ್ ಅಂತ. ಅದು ಮುಂಗಾರು ಮಳೆ ಅಷ್ಟೊತ್ತಿಗೆ ದೊಡ್ಡ ಹಿಟ್ ಆಗ್ಬಿಟ್ಟಿತ್ತು. ಇನ್ನೆಲ್ಲಿ ನನಗೆಲ್ಲಿ ಕರೀತಾರೆ, ಇನ್ನಷ್ಟೇ ನನಗೆ, ಯಾಕೆಂದ್ರೆ ದೊಡ್ಡ ಆಕ್ಟರ್ಸ್ ಎಲ್ಲರೂ ಕೊಟ್ಬಿಡ್ತಾರಲ್ಲ ಅವ್ರಿಗೆ ಡೇಟ್ಸ್. ಸೊ ಆ ಟೈಮಲ್ಲಿ ನಾನು ಮರ್ತ್ಬಿಟ್ಟಿದ್ದೆ. ಅಂದ್ರೆ ಅವ್ರು ಈ ತರ ಒಂದು ಹೇಳಿದ್ರು ಅನ್ನೋದೇ ಮರ್ತಿದ್ದೆ. ಬಟ್ ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಗಾಳಿಪಟ ಟೈಮಲ್ಲಿ ಫೋನ್ ಮಾಡಿ ಕರೆದ್ರು. ಅವಾಗ ಅವ್ರು ನನಗೆ ಸಾಕಷ್ಟು, ಅವ್ರಿಗೆ ಯಾಕೆ ನನ್ನ ಆಕ್ಟಿಂಗ್ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಂತೂ ಏನೋ ಒಂದು ಪೊಟೆನ್ಷಿಯಲ್ ಇದೆ ಅನ್ನೋದೊಂದು ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ನನಗೆ ಸುಮಾರು ಟ್ರೈನ್ ಮಾಡಿದ್ರು. ನೋಡು ಈ ಥರ ಇರಬೇಕು, ನಿನ್ನ ಕ್ಯಾರೆಕ್ಟರ್ ಹಿಂಗಿರಬೇಕು, ಆ ಥರ ಡೈಲಾಗ್ಸ್ ಎಲ್ಲ ಅಲ್ಲೇ ಕೊಟ್ಟು ಆಫೀಸ್ ರೂಮಲ್ಲೇ ನಾವೆಲ್ಲ ಒಂದು ಸ್ವಲ್ಪ ರಿಹರ್ಸ್ ಎಲ್ಲ ಮಾಡಿ ಆ ಥರದ್ದೆಲ್ಲ ನಾನು ಟ್ರೈನ್ ಮಾಡಿದ್ಮೇಲೆ ಗಾಳಿಪಟ ಮೂವಿ ಆಯಿತು. ಐ ಆಮ್ ವೆರಿ ಸಾರಿ ರಾಧಾ, ಗೊತ್ತಾಗದೆ ಕಲ್ ಮೇಲೆ ಹಚ್ಬಿಟ್ಟೆ. ಸದ್ಯ ನೀವು ಬೈಲಿಲ್ಲ, ಅದೇ ಸಂತೋಷ. ಇವತ್ತು ನಿಮ್ಮ ಹತ್ರ ಏನೋ ಹೇಳಬೇಕು ಅನಿಸ್ತಾ ಇದೆ, ಹೇಳೇ ಬಿಡ್ತೀನಿ. ಹ್ಯಾಕ್ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಮಾತಾಡೋಕ್ಕೆ ಬರಲ್ಲ. ನೀವು ಫಸ್ಟ್ ಟೈಮ್ ನನಗೆ ಬೈದಾಗಲೇ ನನಗೆ ನೀವು ತುಂಬ ಇಷ್ಟ ಆಗ್ಬಿಟ್ರಿ. ಐ ಲೈಕ್ ಯು ವೆರಿ ಮಚ್ ರಾಧಾ. ನೀವೇನಾದರೂ ಒಪ್ಪಿಗೆ ಕೊಟ್ರೆ ತಾತಂಗೆ ಹೇಳಿ ಮದುವೆ ಪ್ರಪೋಸಲ್ ಮಾಡೋಣ ಅಂತಿದ್ದೀನಿ. ಬೋತ್ ಆರ್ ಡಾಕ್ಟರ್ಸ್, ಆ ಲೈಫ್ ವಿಲ್ ಬಿ ಗುಡ್, ಯು ನೋ. ವಾಟ್ ಯು ಸೇ? ನೀವು ಸೈಲೆಂಟ್ ಆಗಿದ್ದೀರಿ ಅಂದರೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅರ್ಥನಾ? ರಾಧಾ ಪ್ಲೀಸ್ ಏನಾದರೂ ಮಾತಾಡಿ. ನಿಮ್ಗೆ ಇಷ್ಟ ಇದ್ರೆ ಮದುವೆ ಆಗೋಣ.
ಇಲ್ಲ ಅಂದ್ರೆ ಫ್ರೆಂಡ್ಸ್ ಆಗಿರೋಣ, ನೋ ಪ್ರಾಬ್ಲಮ್. ರಾಧಾ ರಾಧಾ, ಇನ್ನು ಸಾಕಷ್ಟು ಕತೆ ಎಲ್ಲ ಇದೆ, ಅದು ಇನ್ನು ಸ್ವಲ್ಪ ತಲೆ ಮುಂದುವರಿಯುತ್ತೆ. ಲೆಟ್ಸ್ ಟೇಕ್ ಅ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಾರ್ಬನ್ ಸ್ಮಾರ್ಟ್ ಪ್ರೆಸೆಂಟ್ಸ್ ನಮ್ಮ ಕತೆ ನಿಮ್ಮ ಜೊತೆ, ಪವರ್ಡ್ ಬೈ ಮಯಾಸ್. ಅಂಡ್ ನನ್ನ ಜೊತೆ ಸಾಕಷ್ಟು ಜನ ಹುಡುಗಿರ ಹಾರ್ಟ್ಗೆ ಪವರ್ ಕೊಡುವಂತ ದಿಗಂತ್ ಇದ್ದಾರೆ. ದಿಗಂತ್, ನಿಮ್ಗೆ ಗೊತ್ತಾಗುತ್ತೆ ಎಲ್ಲ ಹುಡುಗಿರು ಬಾಯ್ ಫ್ರೆಂಡ್ ಅಂದ್ರೆ ದಿಗಂತ್ ತರ ಇರ್ಬೇಕು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ನೀವು ಹೇಳೋ ತನಕ ಗೊತ್ತಿಲ್ಲ. ನೋ ಮ್ಯಾನ್, ಒಳ್ಳೆ ಡವೆಲ್ಲ ಮಾಡ್ತೀರಾ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ಇಷ್ಟು ದಿವಸ ನಾನು ಮೇಕಪ್ ಹಾಕಿದಕ್ಕೆ ಒಂದು ಸ್ವಲ್ಪ ಡವ್ ಹಾಕ್ಲೇಬೇಕಲ್ಲ. ಬಟ್ ಯೋಗರಾಜ್ ಭಟ್ಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಏನಿದೆ, ಸೊ ನನ್ನ ಪ್ರಕಾರ ಎಲ್ಲರೂ ನಿಮಗೆ ಯೋಗರಾಜ್ ಭಟ್ ಅಂತ ಲಕ್ಕಿ ಮಾಸ್ ಕೊಡ್ತಾರ ಅಂತ ಹೇಳ್ತಾರೆ. ಸೊ ನೀವು ಏನ್ ಹೇಳ್ತೀರಾ? ಇಲ್ಲ, ನಂದು ಫಸ್ಟ್ ಸೋಲೋ ಹೀರೋ ಆಗಿ ನನಗೆ ಒಂದು ಲಾಂಚ್ ಮಾಡಿದ್ದು ಅವರೇ ಮನಸಾರೆ. ಆ್ಯಕ್ಚುಲಿ ಅಂದರೆ ತುಂಬ ಒಂದು ಅವಕಾಶ ಕೊಟ್ಟಿದ್ದು, ನಾನು ತುಂಬ ನಂಬಿಕೆ ಇಟ್ಟು ಒಂದು ಅವಕಾಶ ಕೊಟ್ಟಿದ್ದು. ಸೊ ಹಾಗಾಗಿ ನನಗೆ ಅವ್ರನ್ನ ತುಂಬ ನಾನು ಮೆಂಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಬರೀ ಮುದ್ದಾಗಿ ಕಾಣಿಸೋದು ಅಷ್ಟೇ ಅಲ್ಲ, ತುಂಬ ಏನೇನನ್ನೂ ಆ್ಯಕ್ಟ್ ಮಾಡೋಕ್ಕೆ ತಯಾರಿರೋ ಮನಸ್ಸದು. ತುಂಬ ಎಕ್ಸ್ಪೆರಿಮೆಂಟಲ್ ಚಿತ್ರಗಳಿಗೆ ಓಪನ್ ಆಗಿರೋ ಮೈಂಡ್ ಅದು ಅವನಿಗಿರೋದು. ಆಮೇಲೆ ಒಂದು ದಿವಸ ಪಂಚರಂಗಿ ಸಿನಿಮಾ ಚಿತ್ರೀಕರಣದಲ್ಲಿ ಯಾರೋ ಒಬ್ಬ ಸೂರ್ಯ ಮುಳುಗೋ ಟೈಮು ನಿಂತ್ಕೊಂಡಲ್ಲೇ ಹೀಗೆ ಉಲ್ಟಾ ಎಗರ್ತಾ ಇದ್ದ, ತಲೆ ಕೆಳಗೆ ಮಾಡಿ ಕಾಲು ಸಮರ್ ಸಾಲ್ಟ್ ಅಂತಲೋ ಕರೀತಾರೆ ಅದು. ಅದು ಯಾರು ಅಂತ ಎಲ್ಲರನ್ನೂ ಕೇಳಿ ಹತ್ರ ಹೋಗಿ ನೋಡಿದಾಗ ಅದು ದಿಗಂತು. ನಿಂತ್ಕೊಂಡಲ್ಲೇ ಹಿಂಗೆ ಉಲ್ಟಾ ಹೊಡೆಯೋಷ್ಟು ಆ್ಯಕ್ಟಿವೇನೋ ನೀನು, ಮತ್ತು ಯಾವಾಗಲೂ ನಿದ್ದೆ ಮೂಡಲ್ಲಿ ಇರ್ತೀಯಲ್ಲ, ನಾವು ಹಂಗೆ ಅಂತಂದ. ಅದ ನಂತರ ಪಂಚರಂಗಿ ಪಕ್ಕದ ರೂಮಲ್ಲಿ ಹೋಗಿ ನೋಡ್ತಾ ಇದ್ರೆ ಊಡಿಯಲ್ಲೇನು ಪುಸ್ತಕ ಓದ್ತಿದ್ದ. ಆಮೇಲೆ ಇನ್ನೊಂದು 2-3 ಪುಸ್ತಕ ಇತ್ತು. ಅದು ನಾನು ಅವನಿಗೆ ಹೇಳಲಿಲ್ಲ, ಬಟ್ ತುಂಬ ಖುಷಿ ಆಗ್ತಾಯಿತ್ತು. ಇದನ್ನೆಲ್ಲ ಓದ್ತಿರ್ತಾನಲ್ಲ, ಒಳಗೊಳಗೆ ಏನೋ ಒಂದು ಜ್ಞಾನದ ದೀಪ ಹಚ್ಕೊಂಡಿದ್ದಾನೆ ಅಂತ ಒಂದು ಬಹಳ ಒಂದು ಹೆಮ್ಮೆ ಅನ್ನಿಸ್ತು ಅವನ ಬಗ್ಗೆ. ಬಟ್ ಅದಾದಮೇಲೆ ನಾನು ಸಾಕಷ್ಟು ಜನ ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ. ಅದಾದಮೇಲೆ ತುಂಬ ಜನ ಅವರು ಒಳ್ಳೆ ಡೈರೆಕ್ಟರ್, ತುಂಬ ಖುಷಿ ಕೊಟ್ಟಂಥ ಡೈರೆಕ್ಟರ್ ಸಾಕಷ್ಟು ಜನ ಇದ್ದಾರೆ. ಬಟ್ ಇವ್ರದ್ದು ನಂದು ಕಾಂಬಿನೇಷನ್ ಏನಂದರೆ, ಅವ್ರು ಬರೆಯೋ ಡೈಲಾಗಿಗೆ ನನ್ನ ಡೆಲಿವರಿ ತುಂಬ ಚೆನ್ನಾಗಿದೆ. ಅದು ನನಗೆ ಸಾಕಷ್ಟು ಜನನೂ ಹೇಳಿದ್ದಾರೆ, ನಿಮ್ಮದು ಅದು ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತ. ಸೊ ಅದು ಒಂಥರ ಈಗ ನನ್ನ ಎಫರ್ಟ್, ಸೋಲೋ ಎಫರ್ಟ್ ಅಲ್ಲ, ಅವ್ರದ್ದು ಸೋಲೋ ಎಫರ್ಟ್ ಅಲ್ಲ, ಇಬ್ಬರದ್ದು ಕಾಂಬಿನೇಷನ್. ಶಾಮ್ಯಾನಕ್ಕೂ ಸೀರೆಗೂ ತುಂಬ ವ್ಯತ್ಯಾಸ ಇದೆ. ಸೀರೆ ಉಟ್ಕೊಳ್ಳೋದು ದೊಡ್ಡದಲ್ಲ, ಮೇಂಟೈನ್ ಮಾಡೋದು ದೊಡ್ಡದು. ಯಾಕೆ, ಏನಾಯ್ತು ಈಗ? ಅವರೆಲ್ಲ ಹೊಗಳ್ತಾ ಇದ್ದಾರೆ. ಕೂತ್ರೆ ಫಸ್ಟ್ ಶೋ, ನಿಂತ್ರೆ ಸೆಕೆಂಡ್ ಶೋ, ನಡೆದ್ರೆ ಮ್ಯಾಟ್ನಿ ಶೋ ತರ ಇದೆ. ಈ ಬ್ಲೌಸ್ ನಂದಲ್ಲ, ಅಲ್ಲ ತಂದಿದ್ದು. ನಂದು ಹಾಕೊಂಡ್ ಬರ್ತೀನಿ, ಅವಾಗ ನೋಡಿ. ಬೇಡಪ್ಪ, ನನ್ಗಿರೋದು 2 ಕಣ್ಣು, ಸುಟ್ಟೋಗ್ಬಿಟ್ರೆ ವೆರಿ ಫನಿ. ಸೊ ಅವ್ರದ್ದು ನಿಮ್ದು ಸೇರ್ಕೊಂಡು ಮಾಡಿರೋದು ಒಂದು ಪಿಕ್ಚರ್ದು ಒಂದು ಡೈಲಾಗ್ಗಳು ನೆನಪಿದ್ರೆ ಹೇಳ್ಬೋದಾ? ಹಾ, ಸುಮಾರು. ಅದು ಪಂಚರಂಗಿ ಸಿನಿಮಾದಲ್ಲಂತೂ ಗಳು ಸಾಕಷ್ಟು ನೆನಪಿದೆ. SSLCಗಳು, PUCಗಳು, CETಗಳು, ಎಂಜಿನಿಯರಿಂಗು, ಪಂಜಿನಿಯರಿಂಗು, ಹಲ್ಲು, ಕಿವಿ, ಮೂಗು, ಬಾಯಿ ಡಾಕ್ಟರ್ಗಳು, ಕೈ ಬೀಸಿ ಕರೆದು ಕೆರೆದಲ್ಲಿ ಹೊಡೆಯುವ ಸಿಲೆಬಸ್ಗಳು, ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸುಗಳು, ಕಿಲಿ 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 ನಗುವ ಬ್ಲಾಕ್ ಬೋರ್ಡ್ಗಳು, ಡೆಸ್ಕ್ಗಳು, ಡೆಸ್ಕಿನ ಮೇಲೆ ನಮ್ಮ ಹೆಸರುಗಳು. ಕೊನೆಯೇ ಪೇಜಲ್ಲಿ ಬರೆದ ಪ್ರಿನ್ಸಿಪಾಲ್ ಕಾರ್ಟೂನ್ಗಳು, ಹಳೆ ಬುಕ್ಕು, ಹೊಸ ರಟ್ಟುಗಳು, ಟ್ಯೂಷನ್ಗಳು, ಎಕ್ಸಾಮ್ಗಳು, ಡಿಬಾರ್ಗಳು, ಡಿಸ್ಮಿಸ್ಗಳು, ಪೇಪರ್ ದೋಣಿಯ ಮುಳುಗಡೆಗಳು, ಮಾರ್ಕ್ಸ್ ಕಾರ್ಡುಗಳು, ಅಪ್ಪ ಅಮ್ಮಂದಿರ ಸೈನ್ಗಳು, ಉಳ್ಕೊಂಡ ಸಬ್ಜೆಕ್ಟ್ಗಳು, ಮಾಡ್ಕೊಂಡ ಎಡವಟ್ಟುಗಳು, ಕಾಲೇಜ್ ಡೇಗಳು, ಲವ್ ಸ್ಟಾರ್ಟಿಂಗ್ಗಳು, ಎಂಡಿಂಗ್ಗಳು, ಇಂಟರ್ವ್ಯೂಗಳು, ಕೆಲಸಗಳು, ಸಂಬಳಗಳು, ಕಾಲೇಜಲ್ಲೇ ಉಳಿಯುವ ಹಳೆ ಕನಸುಗಳು, ಆಫೀಸಲ್ಲಿ ಕೊಲ್ಲುವ ಹೊಸ ಕೆಲಸಗಳು. ಇಂಥ ಸಂದರ್ಭದಲ್ಲಿ ನಾವು ಓದುತ್ತಿದ್ದೇವೆ, ನೀವು ಪಾಠ ಮಾಡುತ್ತಿದ್ದೀರಿ. ಗುರುವರ್ಯ, ಕ್ಲಾಸು ಬೋರ್, ನಾ ತಿರುಗಿ ನಿದ್ದೆ ಮಾಡಲಿ. ನಿಮ್ಮ ತಂದೆ ಎಲ್ಲ ಪಿಕ್ಚರ್ ನೋಡಿದಾರೆ ನಿಮ್ದು? ನಮ್ಮಪ್ಪ ಅಷ್ಟು ಸಿನಿಮಾ ಹುಚ್ಚೇನಿಲ್ಲ, ಬಟ್ ನನ್ನ ಒಳ್ಳೆ ಸಿನಿಮಾ ಇದ್ರೆ ನಾನು ಹೇಳ್ತೀನಿ ಹೋಗಿ ನೋಡಿ ಅಂತ. ಬಟ್ ನಮ್ಮಮ್ಮಂಗೆ ತುಂಬಾ ಹುಚ್ಚು. ನಮ್ಮಮ್ಮಂಗೆ ಯಾವ ಸಿನಿಮಾ ತೋರಿಸಿದ್ರು ನೋಡ್ತಾರೆ. ಹೌದಾ? ಸಿನಿಮಾ ಅಂದ್ರೆ ತುಂಬಾ ಹುಚ್ಚು. ಆಕ್ಚುಲಿ ಎನ್ಕರೇಜ್ ಮಾಡಿದ್ದೆ ತುಂಬಾ ನಮ್ಮಮ್ಮ. ಫಸ್ಟ್ ನನ್ನ ಸಿನಿಮಾ ಆಫರ್ ಎಲ್ಲ ಬಂದಾಗ ನಮ್ಮ ಅಮ್ಮನೇ ಹೇಳಿದ್ದು ಮಾಡು ಮಾಡು. ನನ್ನ ಒಪ್ಪಿಗೆ ಇತ್ತು, ನನ್ನ ಹಸ್ಬೆಂಡ್ದು ಅಷ್ಟು ಇರಲಿಲ್ಲ, ಒಪ್ಪಿಗೆ ಇರಲಿಲ್ಲ. ಫಿಲ್ಮ್ ಫೀಲ್ಡ್ ಅಂದರೆ ಸ್ವಲ್ಪ ಏನೋ ಸರಿ ಇರಲ್ಲ ಅಂತ ನಮ್ಮ ಮನೆಯವ್ರದ್ದು. ನಂದು ಒಪ್ಪಿಗೆ ಇತ್ತು, ಯಾಕೆಂದರೆ ಸೆಲೆಬ್ರಿಟಿ ಅಂದರೆ ಯಾವತ್ತಿದ್ರೂ ಒಂದು ಹೆಸರು ಇರುತ್ತಲ್ವ. ಸೊ ಹಾಗಾಗಿ ನನಗೆ ಇಷ್ಟನೇ ಇತ್ತು. ಏನೋ ಯಾವುದಾದ್ರು ಒಂದು ಫೀಲ್ಡಲ್ಲಿ ಮುಂದೆ ಬರ್ಬೋದು ಅನ್ನೋದು ನನಗೆ ಏನೋ ಒಂದು ಅನ್ನಿಸ್ತಾ ಇತ್ತು. ಸೊ ನಮ್ಮಪ್ಪ ಅಷ್ಟಕ್ಕಷ್ಟೇ ಇದ್ರು. ಅಂದರೆ ನೋಡು ಬೇಕಾ ಈ ಥರ ಇಂಡಸ್ಟ್ರಿ, ಅಂದರೆ ನಿಮ್ಗೆ ಯಾರು ಗಾಡ್ ಫಾದರ್ಸ್ ಇಲ್ಲ, ಅಲ್ಲಿ ಹೋಗಿ ಏನಾಗುತ್ತೆ ಅದೆಲ್ಲ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋಂಥ ನಮಗೆ ಸಿನಿಮಾ ಅಂತ ಹೇಳ್ಕೊಂಡು ಹೇಳಿದ್ರೆ ಒಂದು ಥರದಲ್ಲಿ ಮಕ್ಕಳು ಹಾಳಾಗೋಗ್ಬಿಡ್ತಾರೆ, ಅವ್ರಿಗೆ ಓದೋ ಮುಂದಿನ
ಬೆಳವಣಿಗೆ ಆಗೋದಿಲ್ಲ ಅಂತ. ಮತ್ತಿನ್ನೇನು ಬೇರೆ ಥರದಲ್ಲಿ ನನಗೇನು ಯೋಚನೆ ಇರಲಿಲ್ಲ. ಓದನ್ನಲ್ಲೇ ನಿಲ್ಸ್ಕೊಂಡ್ಬಿಡ್ತಾರೆ, ಅಲ್ಲೇನು ಅವಕಾಶಗಳು ಕಡಿಮೆ ಆಗೋಗ್ತದೆ ಅವರಿಗೆ ಅನ್ನುವಂಥ ಒಂದು ಯೋಚನೆ ನನಗಿತ್ತು. ಆವಾಗ ನಾನು ಮೊದಲು ಇಲ್ಲ ನಮಗೆಲ್ಲ ಅಷ್ಟೆಲ್ಲ ಇಷ್ಟ ಆಗೋದಿಲ್ಲ, ಮಕ್ಕಳನ್ನ ಸಿನಿಮಾಗೆ ಸೇರಿಸೋದು ಅಂತ ಅನ್ನೋಂಥ ಅಭಿಪ್ರಾಯದಲ್ಲೇ ನಾನು ಅವ್ರಿಗೆ ಬೇಡ ಅಂದೆ. ಆದರೂ ನಾನು ನಮ್ಮಮ್ಮ ಹೇಳಿದ್ದಾರೆ ಅಂತ ನಾನು ಹೋಗಿ ನುಗ್ಗಿದೆ. ಬಟ್ ಏನೋ ನಡೀತಾ ಇದೆ. ಸೊ ಆಲ್ಮೋಸ್ಟ್ 9 years ನಾವು ಇವಾಗ. ಬಟ್ ಇನ್ ಬಿಟ್ವೀನ್ ಅದೇ ನಾನು ಹೇಳಿದ್ನಲ್ಲ, ಒಂದು 3.5-4 years ನಾನು ತುಂಬಾ ಬರೀ ಸ್ಟ್ರಗ್ಲಿಂಗ್ ಸೈಕಲ್ ಹೊಡಿಯೋದೇ ಆಗಿತ್ತು. ಸೊ ಆ ಟೈಮ್ ಎಲ್ಲ ಬಿಟ್ರೆ, ಯಾಕೆಂದ್ರೆ ಆ ಟೈಮ್ ನಾನು ಕಾನ್ಸಂಟ್ರೇಟ್ ಮಾಡೋದೇ ಬಿಟ್ಬಿಟ್ಟೆ, ಒಂಥರ ಹೋಪ್ಸೇ ಬಿಟ್ಬಿಟ್ಟಿದ್ದೆ. ನಾನು ಸಿನಿಮಾ ಮಾಡಬೇಕು ಆಸೆನೇ ಹೋಗ್ಬಿಟ್ಟಿತ್ತು. ಟೆಕ್ನಿಕಲಿ ಒಂದು 6 years ಇಂದ ಇದ್ದೀನಿ ಇಂಡಸ್ಟ್ರಿಲಿ. ನಿನ್ನ ಗುಂಗಲ್ಲಿ ಚಲಿಸುವೆನು, ಬರೀ ನಿನ್ನನ್ನೇ ಬಯಸುವೆನು, ನನಗಾದಂತೆಯೇ ನಿನಗೂ ಆಗಲಿ ಎಂದು ಗುಟ್ಟಾಗಿ ಶಪಿಸುವೆನು, ನೀನು ಸಿಕ್ಕಾಗ ನಟಿಸುವೆನು. ಟೆಕ್ನಿಕಲಿ ದಿಗಂತ್ ಆಕ್ಟರ್ ಆಗಿರಲಿಲ್ಲ ಅಂದ್ರೆ ಬೇರೆ ಏನ್ ಮಾಡ್ತಾರೆ ಹುಡುಗ? ಅದೇ ಬಹುಶಃ ಮಾಡಲಿಂಗು, ಈ ಟಿವಿ ಕಮರ್ಷಿಯಲ್ ಆಡ್ ಗೀಡ್ ಮಾಡ್ಕೊಂಡು ರ್ಯಾಂಪ್ ವಾಕ್ ಎಲ್ಲ ಮಾಡ್ಕೊಂಡು ಆ ಥರದ್ದೇನೋ ಒಂದು ಮಾಡ್ತಾ ಇದ್ದೆ. ಅದು ತುಂಬಾ ಬೋರಿಂಗ್ ಲೈಫ್ ಆಗಿರೋದು. ಇಷ್ಟು ಮಜಾ ಇರಲ್ಲ. ಮಾಡ್ಲಿಂಗ್ ಏನಂದ್ರೆ ಅದೇನೋ ಒಂದು ಚೆನ್ನಾಗಿರುತ್ತೆ, ಬಟ್ ಮಾಡ್ಲಿಂಗ್ ಅಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಏನೂ ಇರಲ್ಲ. ಯಾಕೆಂದ್ರೆ ಏನೋ ಒಂದು ಸ್ಮೈಲ್ ಇದೆ, ಡಿಂಪಲ್ ಇದೆ, ಸುಮ್ಮನೆ ಯಾವ್ದೋ ಪ್ರಾಡಕ್ಟ್ ಇಟ್ಕೋ ಹಿಂಗ್ ಸ್ಮೈಲ್ ಮಾಡು, ಅದ್ರಲ್ಲಿ ಅಷ್ಟು ಕ್ರಿಯೇಟಿವಿಟಿ ಅನ್ಸಲ್ಲ. ಅದ್ರಲ್ಲಿ ನೀವೇನ್ ಮಾಡ್ತಾ ಇದೀರಾ ಅಂದ್ರೆ ಏನಿಲ್ಲ, ಬರೀ ಒಂದು ಸ್ಮೈಲ್ ಇದು ಲಿವಿಂಗ್ ಮ್ಯಾನಿಕ್ಯೂ ಅಂತ. ಎಕ್ಸಾಕ್ಟ್ಲಿ. ಅದ್ರಲ್ಲಿ ನಾನು ಮಾಡ್ಲು ಅಂತ ಬೇರೆಯವ್ರಿಗೆ ಯಾರಿಗಾರು ನಾನು ಸೋಷಿಯಲ್ ಆಗಿ ಯಾರೋ ಸಿಕ್ಕಿದ್ರೆ ಏನ್ ಮಾಡ್ತಾ ಇದೀರಾ ಮಾಡ್ಲು ಅಂತ ಹೇಳ್ಕೊಳಕ್ಕೆ ನನಗೆ ಒಂಥರ ಏನೋ ಜಿಗುಪ್ಸೆ ಆಗಿದೆ. ಯಾಕೆಂದ್ರೆ ಅದ್ರಲ್ಲಿ ಏನ್ ಜಾಸ್ತಿ ಕ್ರಿಯೇಟಿವಿಟಿ ಏನಿಲ್ಲ. ದೇವ್ರೇನೋ ನಿಮ್ ಬೆಳ್ಳು ಗುಡ್ಸಿದ್ದಾರೆ, ಆಮೇಲೆ ಒಂದ್ ಸ್ವಲ್ಪ ಡಿಂಪಲ್ ಅದೆಲ್ಲ ಕೊಟ್ಟಿದ್ದಾರೆ, ಅದ್ ಬಿಟ್ರೆ ಅದ್ರಲ್ಲಿ ಕ್ರಿಯೇಟಿವಿಟಿ ಇಲ್ಲ. ಸಕ್ಸಸ್ ಎಷ್ಟು ಮ್ಯಾಟರ್ ಆಗುತ್ತೆ ದಿಗಂತ್ಗೆ? ಖಂಡಿತ ಸಕ್ಸಸ್ ತುಂಬಾ ಮ್ಯಾಟರ್ ಆಗುತ್ತೆ. ಬಟ್ ಅದು ಎಲ್ಲದಕ್ಕಿಂತ ಮೀರಿ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಏನೋ ಒಂದು ಆತ್ಮತೃಪ್ತಿ ಅಂತಿರುತ್ತೆ. ಏನೋ ಒಳ್ಳೆ ಕೆಲಸ ಮಾಡಿದೆ, ಇವತ್ತು ಏನೋ ಒಳ್ಳೆ ಚೆನ್ನಾಗಿ ಮಾಡಿದೆ, ಏನೋ ಒಂದು ತೃಪ್ತಿ ಇರುತ್ತಲ್ಲ, ಅದಕ್ಕೆ ನಾನು ಅದನ್ನ ಜಾಸ್ತಿ ಬಯಸೋನೇ ಹೊರತು ನನಗೆ ಈ ಸಕ್ಸಸ್ ನಾನು ಒಂಥರ ನಂಬರ್ 1 ಇರಬೇಕು, ಎಲ್ಲರೂ ಬೇರೆಯವ್ರನ್ನೆಲ್ಲ ಬೀಟ್ ಮಾಡಬೇಕು, ಆ ಥರ ಇಂಟೆನ್ಷನ್, ಆ ಥರ. ಬಟ್ ಪಿಕ್ಚರ್ ಓಡಲೇಬೇಕು. ಅದೇ ಸಕ್ಸಸ್ ಮ್ಯಾಟರ್ ಆಗುತ್ತೆ. ಬಟ್ ಯಾವ ಲೆವೆಲಿಗೆ ಮ್ಯಾಟರ್ ಆಗಬಾರ್ದು ಅಂದ್ರೆ, ಯಾರೋ ನಾಳೆ ನಿಮ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ನಿಮ್ಮನ್ನ ಬೀಟ್ ಮಾಡ್ದೆ ಅಂದ್ರೆ, ಅಯ್ಯೋ ಎಲ್ಲ ಏನಾಗೋಯ್ತು ಅಂದ್ರೆ ನನ್ನ ಲೈಫೇ ಹೋಯ್ತು, ಆ ಥರ ಆಟಿಟ್ಯೂಡು ನಾನು ಯಾವತ್ತೂ ಬಳಸ್ಕೊಂಡಿಲ್ಲ. ಯಾಕೆಂದ್ರೆ ನಾನು ಸ್ಪೋರ್ಟ್ಸಲ್ಲಿ ಇದ್ನಲ್ಲ, ಸ್ಪೋರ್ಟ್ಸಲ್ಲಿ ನಂಗೆ ಅದೊಂದೇ ಕಲ್ಸಿರೋದು, ನೀವು ಎಷ್ಟೇ ಸೋತ್ರೂ ಪರವಾಗಿಲ್ಲ, ನಾನು ನೆಕ್ಸ್ಟ್ ಟೂರ್ನಮೆಂಟ್ ಆಡ್ತೀನಿ, ನಾನು ನೆಕ್ಸ್ಟ್ ಗೇಮ್ ಚೆನ್ನಾಗಿ ಆಡ್ತೀನಿ. ಅದನ್ನು ನಾನು ಸ್ಪೋರ್ಟ್ಸ್ ಇಂದ ಕಲ್ತಿದ್ದೀನಿ. ಥ್ಯಾಂಕ್ಸ್ ಟು ಬ್ಯಾಡ್ಮಿಂಟನ್ ನಾನು ಎಷ್ಟೋ ಟೂರ್ನಮೆಂಟ್ಸ್ ಎಲ್ಲ ಆಡಿದ್ದೀನಿ. ಸಾಕಷ್ಟು ಕಡೆ ನಾನು ಇನ್ನೇನು ಸ್ಟೇಟ್ ಟೀಮಿಗೆ ನಾನು ಆಲ್ಮೋಸ್ಟ್ ಸೆಲೆಕ್ಟ್ ಆಗಬೇಕಿತ್ತು, ಮೆನ್ಸ್ ಟೀಮಿಗೆ. ಬಟ್ ಯಾವುದೋ ಒಂದು ಮ್ಯಾಚ್ ನಾನು ಲೀಡ್ ಇದ್ದು ಸೋತಿದ್ದೀನಿ. ಅವಾಗ ಎಷ್ಟು ಬೇಜಾರಾಗೋದು ಅಂದರೆ, ಅದ್ರದ್ದು ಸಂಕಟ, ಜಿಗುಪ್ಸೆ ಅದೆಲ್ಲ ನಾನು ಸಸ್ಟೈನ್ ಮಾಡಿ, ಅಂದರೆ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ನನಗೆ ಸ್ಪೋರ್ಟ್ಸಿಂದ ಸಿಕ್ಕಿದೆ. ಅದಕ್ಕೆ ನಾನು ಇದೆಲ್ಲರಿಗೂ ಯಾವುದೇ ಅಂದರೆ ಈ ಯುವ ಪೀಳಿಗೆ ಏನು ಒಂದು ಅಡ್ವೈಸ್ ಕೊಡೋದು ಅಂದರೆ, ಸ್ಪೋರ್ಟ್ಸಲ್ಲಿ ಒಂದ್ಸತಿ ಹೋಗಿ ನೀವು ಅವಾಗ ಸೋತ್ರು ಅದನ್ನ ಜೀರ್ಣಿಸ್ಕೊಳ್ಳೋದು ಕಲಿತೀರಾ ಅಂತ. ಸೊ ಅದಕ್ಕೆ ಬಹುಶಃ ನನಗೆ ಸೋತಿರ್ಬೋದು, ನಾನು ಸಾಕಷ್ಟು ಸಿನಿಮಾ ಸೋತಿದೆ, ಗೆದ್ದಿದ್ಕಿಂತ ಸೋತಿರೋ ಸಿನಿಮಾಗಳೇ ಜಾಸ್ತಿ. ಬಟ್ ಆದರೂ ನಾನು ಒಳ್ಳೆ ಸಿನಿಮಾಗಳಿಂದ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಅವಕಾಶಗಳು ಕೊಡ್ತಾ ಇದ್ದಾರೆ. ಅಷ್ಟು ಸಾಕು ನನಗೆ. ಒಂದು ಕಾಟ್ ಮೇಲೆ ನೀಟಾಗಿರೋ ಬೆಡ್ ಸ್ಪ್ರೆಡ್ಡು, ಗುಲಾಬಿ ಕಲರ್ದು 2 ಹಾರ್ಟ್ ಶೇಪಿನ ದಿಂಬ್ಗಳು, ಆ ದಿಂಬ್ಗಳ ಮೇಲೆ ಇವ್ರ ತಲೆಗಳು. ಬೇಡ, ನಿಂಗೆ ಈ ವಿಷಯ ಆಗಲ್ಲ. ಬೆಡ್ರೂಮ್ ಬಿಟ್ಟು ಈಗ ಹಾಲಿಗೆ ಹೋಗೋಣ. ಕಾರ್ನರಲ್ಲಿ ವೈಟ್ ಕಲರ್ ಫ್ರಿಡ್ಜು, ಡಬಲ್ ಡೋರ್ದು. ಮೇಲ್ಗಡೆ ಐಸ್ ಕ್ಯೂಬ್ಸು, ಕೆಳಗಡೆ 1/4 kg ಮೂಲಂಗಿ, 4 ಬಾಡೋಗಿರೋ ಕ್ಯಾರೆಟ್ಟು, 6 ಈರುಳ್ಳಿ, 8 ಆಲೂಗಡ್ಡೆ, ಅರ್ಧ ಕಟ್ ಮಾಡಿರೋ ಶುಂಠಿ, ಪಕ್ಕದಲ್ಲಿ ಒಂದು ಗ್ಯಾಸ್ ಖಾಲಿಯಾಗಿರೋ ಕೂಲ್ ಡ್ರಿಂಕ್ ಬಾಟ್ಲು. ಫ್ರಿಡ್ಜ್ ಒಳಗೆ ಇವರಿಬ್ರು ಲೈಫ್ ತರ ಕಾಣೋ 1-2 ಪ್ಲಾಸ್ಟಿಕ್ ಕವರ್ ಇರುತ್ತೆ ಕಣ. ಅದ್ರಲ್ಲಿ ಏನಿದೆ ಅಂತ ಈ ನನ್ನ ಮಕ್ಕಳು ತೆಗೆದೇ ನೋಡಿರಲ್ಲ. ಅಕಸ್ಮಾತ್ ತೆಗೆದು ನೋಡಿದ್ರೆ ಏನಿರುತ್ತೆ ಗೊತ್ತಾ? ಒಂದ್ರಲ್ಲಿ ಒಣಗೋಗಿರೋ ಕೊತ್ತಂಬರಿ ಸೊಪ್ಪು, ಇನ್ನೊಂದ್ರಲ್ಲಿ ಕರಿಬೇವಿನ ಸೊಪ್ಪು. ಇನ್ನು ಸಾಕಷ್ಟು ಕತೆ ಎಲ್ಲ ಇದೆ, ಅದು ಇನ್ನು ಸ್ವಲ್ಪ ಮುಂದುವರಿಯುತ್ತೆ. ಲೆಟ್ಸ್ ಟೇಕ್ ಅ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಾರ್ಬನ್ ಸ್ಮಾರ್ಟ್ ಪ್ರೆಸೆಂಟ್ಸ್ ನಮ್ ಕತೆ ನಿಮ್ ಜೊತೆ, ಪವರ್ಡ್ ಬೈ ಮಯಾಸ್. ನನ್ನ ಜೊತೆ ದಿಗಂತ್. ಸೊ ಲವ್ ಅಲ್ಲಿ ಯಾವತ್ತಾರು ಸೋತಿದ್ದೀರಾ? ಲವ್ ಅಲ್ಲಿ ಇಲ್ಲ, ಅದ್ರಲ್ಲಿ ಒಂದು ಇನ್ನೂ ಸೋತಿಲ್ಲ. ಸೊ ಎಷ್ಟು ಲವ್ ರೇಸ್ಗಳು ಹೋಗಿದ್ದೀರಾ? ಇಲ್ಲಿ ಗೇಮ್ ಆಡೋಕ್ಕಿಂತ ಮುಂಚೆನೆ ನಾನು ಗೆದ್ದಿರ್ತೀನಿ. ಒಂಥರ ವಾಕ್ ಓವರ್ ತರ ಸಿಕ್ಬಿಡೋದಲ್ಲ. ಸೊ ಏನ್ ಕಷ್ಟಪಡೋದ ಅವಶ್ಯಕತೆನೇ ಇಲ್ಲ. ಅದ್ರಲ್ಲಿ ಜಾಸ್ತಿ ಕಷ್ಟಪಡ್ಬೇಕಾಗಿಲ್ಲ. ಡು ಯು ಇಂಟೆಂಡ್ ಟು ಗೆಟ್ ಮ್ಯಾರಿಡ್? ಯಾವಾಗಾದ್ರೂ? ತುಂಬಾ ಮದುವೆ ಬಗ್ಗೆ ಏನು ಅಂತ ಏನು ಮನೇನೂ ಪ್ರೆಷರ್ ಇಲ್ಲ,
ಅಥವಾ ನನ್ನ ಲೈಫಲ್ಲೂ ನನ್ನ ಮದುವೆ ಆಗಬೇಕು ಮಕ್ಕಳು ಮಾಡ್ಬೇಕು ಆ ಥರದ್ದೆಲ್ಲ ಏನು ಆಸೆ ಇಲ್ಲ. ಕೊನೆಗೆ ಒಂದು ದಿವಸ ಜಗಳ ಮಿತಿ ಮೀರಿ ಅವ್ನು ಬಿಸ್ನೆಸ್ ಟ್ರಿಪ್ಪಿಗೆ ಫಾರಿನ್ಗೆ ಹೋಗ್ತಾನೆ. ಭಾಮಿನಿ ಒಂಟಿಯಾಗಿ ತಾಯಿ ಮನೆಗೆ ಬರ್ತಾಳೆ. ಆಮೇಲೇನು ಭಾಮಿನಿ ಪ್ರೆಗ್ನೆಂಟು 2 ತಿಂಗಳಾಗಿದೆ ಅಂತ ಗೊತ್ತಾಗುತ್ತೆ. ಹೇಳ್ದೆ ಮಕ್ಕಳಾಗುತ್ತೆ. ಒಂದು 10 ವರ್ಷ ಸಂಸಾರ ಮಾಡಿದ್ಮೇಲೆ ಇಲ್ಲಿಬ್ರು ಕೂತಿದಾರಲ್ಲ ವೇಸ್ಟ್ ಬಾಡಿಗಳು ಹಂಗಾಗ್ಬಿಡ್ತಾರೆ. ಹಾಯ್, ಸೇ ಹಾಯ್ ಟು ಅಂಕಲ್. 20 ವರ್ಷ ಆದ್ಮೇಲೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ ನಾಯಿ ಆಂಟಿ ಫ್ಯಾಮಿಲಿ ತರ ಆಗ್ಬಿಡುತ್ತೆ ಭಾಮಿನಿ ಫ್ಯಾಮಿಲಿ. ಲೈಫಲ್ಲಿ ಏನೂ ಹೊಸ್ತಿಲ್ಲಪ್ಪ. ಪ್ರೀತಿ ಹೊಸ್ತಲ್ಲ, ಲವ್ ಫೇಲ್ಯೂರ್ ಹೊಸ್ತಲ್ಲ, ಮದುವೆ ಆಗೋದು ಹೊಸ್ತಲ್ಲ, ಮಕ್ಳು ಹುಟ್ಟೋದು ಹೊಸ್ತಲ್ಲ, ಉಸಿರಾಡೋದು ಹೊಸ್ತಲ್ಲ. ಲೈಫ್ ಒಳ್ಳೆ ಹಳೇ ಹವಾಯಿ ಚಪ್ಪಲಿ ತರ ಆಗೋಯ್ತಪ್ಪ. ಎತ್ತು ಬಾಡಿ ನೀನ್ ಪಾರಾದೆ ಬಿಡು. ಅವನ್ ತಗ್ಲಾಕೊಂಡ ಅವನಿಗೆ ಶ್ರದ್ಧಾಂಜಲಿ ಹೇಳೋಣ ಬಾ. ನನಗೆ ಕೆಲಸತಿ ಅದು ಒಂಥರ ಓವರ್ ರೇಟೆಡ್ ಅನ್ಸ್ಬಿಡುತ್ತೆ ಮದುವೆ. ಸಲ್ಮಾನ್ ಖಾನ್ ತರ ಒಂಥರ ಆರಾಮಾಗಿ ಇದ್ಬಿಡೋಣ ಅಂತ. ಸಲ್ಮಾನ್ ಖಾನ್ಗೆ 46 ವರ್ಷ ಆಗಿದೆ ಇವಾಗ. ಸೊ ಇನ್ನೊಂದು 15 ವರ್ಷ ಪರವಾಗಿಲ್ಲ, ನನ್ ಬಿಟ್ರೆ ನಾನು ಹಂಗೆ ಇರ್ತೀನಿ. ಅಲ್ಲ, ಬಟ್ ಬೇರೆ ಹಕ್ಕಿಗಳು ಹಾರ್ಕೊಂಡು ಹೋಗ್ಬಿಟ್ರೆ ಬೇರೆ ಕಡೆ ಇಲ್ಲ, ಬರ್ತಾವ ಗೂಡಿಗೆ ಮೈಗ್ರೇಟ್ ಆಗಿ ಬರುತ್ತಲ್ಲ. ಬಟ್ ದಿಗಂತ್, ಯು ಆಲ್ಸೋ ಹ್ಯಾವ್ ಅಥ್ಲೆಟಿಕ್ ಬಾಡಿ. ದಿನಾಲು ವರ್ಕೌಟ್ ಮಾಡ್ತೀರಾ, ಅದು ಇನ್ನೊಂದು ಥ್ಯಾಂಕ್ಸ್ ಟು ನನ್ನ ಸ್ಪೋರ್ಟ್ಸಿಗೆ, ಬ್ಯಾಡ್ಮಿಂಟನ್ಗೆ, ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಇದ್ರು ಫಿಟ್ನೆಸ್ ಮೇನ್ ಅಲ್ವಾ. ಸೊ ಹಾಗಾಗಿ ನಾನು ಅದೊಂದು ಮುಂಚೆಯಿಂದನೂ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಒಂದ್ ದಿವಸ ನಾನೆಲ್ಲೋ ವರ್ಕೌಟ್ ಮಾಡಿಲ್ಲ ಅಥವಾ ನಾನೇನೋ ಸುಮ್ಮನೆ ಮನೇಲಿ ಕಾಲ ಕಳೆದೆ, ಸೋಂಬೇರಿತನ ಮಾಡಿದೆ ಅಂದರೆ ನನಗೆ ಬೇಜಾರಾಗ್ಬಿಟ್ಟಿದೆ. ಅಯ್ಯೋ ವರ್ಕೌಟ್ ಮಾಡಲಿಲ್ವಲ್ಲ, ಅಂದರೆ ಜಿಮ್ಗೆ ಹೋಗಿಲ್ಲ. ಅದೊಂದು ಹೋದರೆ ಏನೋ ಒಂಥರ ನೀವು ಒಂದು 1 hour ಜಿಮ್ಮಲ್ಲಿ ಏನೋ ಓಡ್ತಿರೋ, ಏನೋ ವೇಟ್ಸ್ ಎತ್ತೀರಾ, 1 hour ಹಿಂಗೆ ಕಳೆದೋಯ್ತು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಎಲ್ಲರೂ ಹೋಗಿ ನಾನು ಹೋಗ್ತೀನಿ. ಫಿಟ್ನೆಸ್ ಐ ಮೇಂಟೈನ್. ದಿಗಂತ್, ನಿಮಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ಉತ್ತರ ನೀವು ಯೋಚನೆ ಮಾಡ್ದಂಗೆ ಟಕ್ ಟಕ್ ಅಂತ ಕೊಟ್ಬಿಡ್ಬೇಕು. ಓಕೆ, ನಾನು ನಿಮಗೆ 5 ಹೆಸರೇ ಹೇಳ್ತೀನಿ. ಓಕೆ, ಹೀರೋಯಿನ್ಸ್ ಹೆಸರು, ಅವರ ಆಕ್ಟಿಂಗ್ ಪ್ರಕಾರ ನೀವು ಅವ್ರನ್ನ ರೇಟ್ ಮಾಡಬೇಕು. ಓಕೆ, ಓಕೆನಾ? ರಾಗಿಣಿ, ರಮ್ಯಾ, ಎಂದುತಾರೆ, ಬಾಮಾ, ಜೆನಿಫರ್ ಕುತ್ವಾ. ಯೋಚನೆ ಮಾಡಂಗಿಲ್ಲ, ಡೋಂಟ್ ಯೂಸ್ ಯುವರ್ ಕನ್ನಿಂಗ್ ಬುದ್ಧಿ. ಒಂದು ಐಂದ್ರಿತಾ, ಸೆಕೆಂಡು ರಮ್ಯಾ, ರಾಗಿಣಿ, ಭಾಮಾ, ಜೆನಿಫರ್. ಪಕ್ಕನಾ? ಪಕ್ಕ. ಓಕೆ, ಅಂಡ್ ಆಲ್ಸೋ ನಾನು ಹೆಸರುಗಳು ಹೇಳ್ತೇನೆ, 5 ಹೆಸರು. ಆ ಹೆಸರು ಹೇಳಿದ ತಕ್ಷಣ ನಿಮಗೆ 1 word ಯು ಹ್ಯಾವ್ ಟು ಟೆಲ್. ಶಿವರಾಜ್ ಕುಮಾರ್, ಹ್ಯಾಟ್ರಿಕ್ ಹೀರೋ. ದರ್ಶನ್, ದಿಲ್ದಾರ್ ಅಂತ ಹೇಳ್ಬೋದು. ಅಷ್ಟು ಒಂಥರ ಅವ್ರು ಹೇಗೆ ಹೈಟ್ ಪರ್ಸನಾಲಿಟಿಗೆ ಅಷ್ಟೇ ಒಂದು ಸ್ವಭಾವನೂ ಅಷ್ಟೇ, ತುಂಬ ಫ್ರೆಂಡ್ಲಿ. ಆ್ಯಂಡ್ ಅವ್ರ ಜೊತೆ ಅಂದರೆ ತಿಳ್ಕೊಳ್ಳೋ ವಿಷಯ ತುಂಬ ಇದೆ. ಅಂದರೆ ಅವ್ರು ಮಾತಾಡ್ತಾ ಇರ್ಬೋದು, ಅವ್ರು ಏನೋ ಒಂಥರ ದಿಲ್ದಾರ್ ಆಗಿರ್ತಾರೆ, ಅವ್ರು ಏನು ಹೇಳ್ತಾರೆ ದಿಲ್ದಾರ್ ಆಗಿರ್ತಾರೆ ಅಂತ, ಆ ಥರ. ಸುದೀಪ್ ವೆರಿ ಸೆನ್ಸಿಬಲ್. ಅಂದರೆ ನಾನು ಕ್ಯಾಪ್ಟನ್ ಅಂತ ಕರಿತೀನಿ ಅವರಿಗೆ, ನಿಜವಾಗ್ಲೂ ಕ್ಯಾಪ್ಟನ್. ಅಂದರೆ ಈಸ್ ಅ ಗುಡ್ ಲೀಡರ್. ಏನೇ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಸಕ್ಕದಾಗಿ ತಗೋತಾರೆ. ಸೊ ಐ ಥಿಂಕ್ ಈಸ್ ಕ್ಯಾಪ್ಟನ್. ಯಾ, ದುನಿಯಾ ವಿಜಯ್ ನನಗೆ ಅವ್ರ ಬಗ್ಗೆ ಆ್ಯಕ್ಷನ್, ಐ ಥಿಂಕ್ ಹಿ ಈಸ್ ದ ಬೆಸ್ಟ್ ಆ್ಯಕ್ಷನ್ ಹೀರೋ ಇನ್ ಕನ್ನಡ. ತುಂಬ ಇಷ್ಟ ಅವ್ರ ಆ್ಯಕ್ಷನ್ ಮಾಡೋದು, ಅವ್ರ ಸ್ಟೈಲು ಎಲ್ಲ. ಐ ಥಿಂಕ್ ಹಿ ಈಸ್ ಆ್ಯಕ್ಷನ್ ಹೀರೋ. ಯಾ, ಯಶ್ ಇಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್ ಅಂತ ಹೇಳ್ಬೋದು. ಡೆಡಿಕೇಟೆಡ್ ಅಂದರೆ ನಾನು ಅಷ್ಟು ಸೀರಿಯಸ್, ಅಷ್ಟು ಡೆಡಿಕೇಶನು ನಾನು ನೋಡಿಲ್ಲ. ಈಸ್ ವೆರಿ ಗುಡ್. ಇವಾಗ ನಾನು ಒಂದೊಂದು ಹೆಸರು ಹೇಳ್ತೀನಿ, ಅವ್ರು ನೀವು ಒಂದೊಂದು ಅಡ್ವೈಸ್ ಕೊಡಬೇಕು. ಅಡ್ವೈಸಾ? ನಾನು ಅಡ್ವೈಸ್ ಕೂಡ ಅಷ್ಟೆಲ್ಲ ನಾನು ದೊಡ್ಡವನಲ್ಲ. ಹೆಸರುಗಳು ಕೇಳಿದ್ರೆ ನಿಮ್ಗೆ ಗೊತ್ತಾಯ್ತು, ಅವ್ರಿಗಿಂತ ದೊಡ್ಡವರು. ಓಕೆ, ಯೋಗಿ ಇನ್ನೊಂದು ಸ್ವಲ್ಪ ದಪ್ಪ ಆಗ್ಬೋದು, ಸ್ವಲ್ಪ ಜಿಮ್ ಹೋಗಿ ಇನ್ನೊಂದು ಸ್ವಲ್ಪ ದಪ್ಪ ಆಗ್ಬೋದು. ಪ್ರಜ್ವಲ್ ದೇವರಾಜ್ ಸ್ವಲ್ಪ ಸಣ್ಣ ಆಗ್ಬೋದಾ? ಧ್ರುವ ಸರ್ಜಾ ಅವನು ಬೇಗ ಸಿನಿಮಾ ಮಾಡಿದ್ರೆ ಒಳ್ಳೇದು, ಬೇಗ ಸಿನಿಮಾ ರಿಲೀಸ್ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಅವನು ಫಸ್ಟ್ ಸಿನಿಮಾ ತುಂಬಾ ಚೆನ್ನಾಗಿ ಹಿಟ್ಟಾಗಿತ್ತು, ಇನ್ನ ಸಿನಿಮಾ ಬಂದಿಲ್ಲ. ಸೊ ಅವ್ನು ಬೇಗ ಇನ್ನೊಂದು ಸಿನಿಮಾ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಡು ಯು ಹ್ಯಾವ್ ಎನಿ ಕಾಂಪಿಟೇಷನ್ ಫೀಲಿಂಗ್ ಏನೋ ಬರುತ್ತಾ? ಖಂಡಿತ ಇಲ್ಲ. ನಾನು ಆಗ್ಲೇ ಹೇಳಿದಾಗ ಅದೇ, ಆ ಕಾಂಪಿಟೇಷನ್ ಫೀಲಿಂಗ್ ಅಲ್ಲಿ ನಾನು ಸಿನಿಮಾ ತಗೊಂಡೇ ಇಲ್ಲ. ಸೊ ಯಾರು ಚೆನ್ನಾಗಿ ಮಾಡಿದ್ರೆ ಖುಷಿ ಆಗುತ್ತೆ, ಅಪ್ರಿಷಿಯೇಟ್. ಯಾಕೆಂದ್ರೆ ಇಂಡಸ್ಟ್ರಿಗೆ ಒಳ್ಳೇದು. ಯಾಕೆಂದ್ರೆ ಈಗ ಬೇರೆ ಇಂಡಸ್ಟ್ರಿಗೆ ನನ್ನ ಕಾಂಪಿಟೇಷನ್ ಇದೆ, ಬೇರೆ ಇಂಡಸ್ಟ್ರಿ ತಮಿಳ್ ತೆಲುಗು ಇರ್ಬೋದು, ಅವ್ರ ಜೊತೆ ನಾನು ಕಂಪೀಟ್ ಮಾಡಕ್ಕೆ ನನಗೆ ಇಷ್ಟ. ಯಾಕೆಂದ್ರೆ ನಮ್ಮ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆಯಪ್ಪ. ಯಾರೋ ನಾನು ಬಾಂಬೆಲಿ ಇದ್ದಾಗ ಉಗ್ರಂ ಸಿನಿಮಾ ಬಗ್ಗೆ ಕೇಳಿದ್ರು, ತುಂಬಾ ಖುಷಿ ಆಯ್ತು. ಯಾರೋ ಒಬ್ರು ಹಿಂದಿ ಡೈರೆಕ್ಟರು ಬಿಜಾಯ್ ನಂಬಿಯಾರ್ ಅಂತ, ಅವ್ರು ನನಗೆ ಉಗ್ರಂ ಸಿನಿಮಾ ಹೇಗಿದೆ ಅಂತ ಕೇಳಿದ್ರು. ಅಂದ್ರೆ ನಾನು ರೈಟ್ಸ್ ತಗೊಬೇಕು ಅಂತ. ಸೊ ಅವಾಗ ಖುಷಿ ಆಗುತ್ತೆ. ಸೊ ಆ ಥರದಲ್ಲಿ ನನ್ನ ಕಾಂಪಿಟೇಷನ್ ನಾನು ನೋಡ್ತೀನಿ ಹೊರತು ನಮ್ಮಲ್ಲೇ ಏನು ಕಾಂಪಿಟೇಷನ್ ಇಲ್ಲ. ಒಳ್ಳೆ ಸಿನಿಮಾ ಬಂದರೆ ಖುಷಿ ಆಗುತ್ತೆ, ಒಳ್ಳೆ ಡೈರೆಕ್ಟರ್, ಒಳ್ಳೆ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಗೆ ಬಂದರೆ ಖುಷಿ ಆಗುತ್ತೆ. ಹಾಗೆ ಎಲ್ಲಿಗೆ ಬಂತು ನಿಂದು ಸಾಮ್ಯಂದು? ವಾಟ್? ಗಣಿ ಸೌಮ್ಯ ಏನ್ ನಡೀತಾ ಇದೆ ಇಲ್ಲಿ? ಕಿಟ್ಟಿ,
ಇವನ್ನ ಒದ್ದು ಒಳಗಾಕು. ದಿಸ್ ಇಸ್ ಓನ್ಲಿ ಫಾರ್ ಅಡಲ್ಟ್ಸ್. ನನಗ್ ನಂಬಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಸೀರಿಯಸ್ ಆಗಿದ್ರೆ ಐ ವಿಶ್ ಯು ಗುಡ್ ಲಕ್. ನನಗ್ ನಂಬಕ್ ಆಗ್ತಾ ಇಲ್ಲ. ನನಗೆ ಯಾಕೆ ನಾನು ನೋಡಿದಾಗ ನನಗೆ ನನ್ನ ಆಕ್ಟಿಂಗ್ ನನಗೆ ಅಷ್ಟು ಇಷ್ಟ ಆಗದೆ ಇರ್ಬೋದು. ಅಷ್ಟು ನಾನು ಓದೋದು ಬೇರೆಯವ್ರು ನನ್ನ ಬಗ್ಗೆ ಹೇಗೆ ಬರೆದಿದ್ದಾರೆ, ಹೇಗೆ ಅವ್ರಿಗೆ ಹೇಗೆ ಅನ್ಸಿದೆ ಅದನ್ನ ಫಸ್ಟ್ ನೋಡ್ತೀನಿ. ಸೊ ದಿಗಂತ್ ಅವ್ರ ಲೈಫಲ್ಲಿ ಏನೇನು ನೋಡ್ತಾರೆ ಅಂತ ಗೊತ್ತಾಗಿದೆ. ನಾವು ಅವ್ರ ಕತೆ ಇನ್ನ ಏನೇನಿದೆ ಅಂತ ನೋಡೋಣ ಆಫ್ಟರ್ ಅ ಸ್ಮಾಲ್ ಕಮರ್ಷಿಯಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಾರ್ಬನ್ ಸ್ಮಾರ್ಟ್ ಪ್ರೆಸೆಂಟ್ಸ್ ನಮ್ ಕತೆ ನಿಮ್ ಜೊತೆ, ಪವರ್ಡ್ ಬೈ ಮಯಾಸ್. ನನ್ನ ಜೊತೆ ದಿಗಂತ್. ಸೊ ಇವಾಗ ದಿಗಂತ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತ ಗೊತ್ತಾಗಿದೆ. ಸೊ ಫ್ರೀ ಟೈಮ್ ಇದ್ದಾಗ ಸ್ಪೋರ್ಟ್ಸ್ ಬಿಟ್ಟು ಬೇರೆ ಏನ್ ಮಾಡ್ತಾರೆ? ಬೈಕ್, ನನಗೆ ಬೈಕ್ ಹುಚ್ಚು ಜಾಸ್ತಿ. ಸೀರಿಯಸ್ಲಿ ಹುಡುಗರು ಬೈಕ್ ಬಗ್ಗೆ ತುಂಬಾ ಪಾಸಿಟಿವ್ ಇರ್ತಾರೆ. ಬೈಕ್ ಓಡಿಸಕ್ ಬಿಡಕ್ಕೆ ತುಂಬಾ ಅಯ್ಯೋ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಬಟ್ ಈ ಬೈಕ್ಸ್ ಬಗ್ಗೆ ಟೆಲ್ ಮಿ, ಲೈಕ್ ಏನೋ ಎಕ್ಸಾಕ್ಟ್ಲಿ ಇದು ಒರಿಜಿನಲ್ ಬುಲೆಟ್, ಬಟ್ ಇದನ್ನ ಮಾಡಿಫೈ ಮಾಡಿ ಈ ತರ ಮಾಡಿದ್ರೆ. ಹಾ, ಇದು ಒರಿಜಿನಲ್ ಬುಲೆಟ್ ನಾನು ತಗೊಂಡಾಗ ನನಗೆ ಏನೋ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಹುಚ್ಚಿದೆ ನನಗೆ ಮುಂಚೆಯಿಂದನೂ. ಏನೋ ನಾನೇ ಏನೋ ನಂದು ಬೈಕ್ ಅಂದ್ರೆ ಈಗ ಕಂಪ್ನಿ ಅವರು ಒಂದು ಕೊಡ್ತಾರೆ, ಬಟ್ ಅದ್ಮೇಲೆ ನಂದೇನೋ ಒಂದು ಟಚ್ ಇರಬೇಕು, ನಂದೊಂದು ಫೈನಲ್ ಟಚ್ ಅಂತ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಆಲ್ಟ್ರ್ ಎಲ್ಲ ಟೈರ್ ಗೇರ್ ಚೇಂಜ್ ಮಾಡಿಸ್ದೆ, ಆಮೇಲೆ ಏನೋ ಸ್ಟಾರ್ ಗೀರ್ ಅದೆಲ್ಲ ಹಾಕಿದೆ. ಅಲ್ಲ ಓಕೆ, ಬಟ್ ನಂದು ಒಂದು ಗರ್ಲ್ ಫ್ರೆಂಡ್ ಇದ್ದಿದ್ರೆ ಅದಕ್ಕೂ ಚೇಂಜ್ ಮಾಡ್ಬೇಕು ಹೆಂಗೆ ಅಂತ ಲೈಫಲ್ಲಿ. ನನಗೆ ಗರ್ಲ್ ಫ್ರೆಂಡ್, ರಿಯಲ್ ಲೈಫಲ್ಲಿ ಗರ್ಲ್ ಫ್ರೆಂಡೇ ಇದು ಎರಡು ನೋಡಿ, ಎರಡು ಇದ್ದಾರೆ. ಮತ್ತೆ ಇನ್ನೊಬ್ರು ಅವರು ಅದು ಅದಿಲ್ಲ, ಇದ್ರು ಇಲ್ಲ, ಇದೆ ಹೇಳಕ್ಕಾಗಲ್ಲ ಅಷ್ಟೇ. ದಿಸ್ ಒನ್ ಹಾರ್ಲಿ 48. ಇದು ಹೊಸ ಗರ್ಲ್ ಫ್ರೆಂಡ್, ಇದು ಇಂಪೋರ್ಟೆಡ್ ಗರ್ಲ್ ಫ್ರೆಂಡ್ ಇದು. ಸೊ ಫಾರಿನ್ ಗರ್ಲ್ ಫ್ರೆಂಡ್. ಫಾರಿನ್ ಗರ್ಲ್ ಫ್ರೆಂಡ್. ಸೊ ಲೈಕ್ ಬೈಕ್ ಹುಚ್ಚಿದೆ ಅಂತ ಹೇಳಿದ್ರೆ ಈ ಬೈಕ್ಸ್ ಏನು ಚೂಸ್ ಮಾಡಿದ್ರಿ? ಬುಲೆಟ್ ನನಗೆ ಮುಂಚೆಯಿಂದನೂ ಇಷ್ಟ, ಯಾಕೆಂದ್ರೆ ಅದೊಂದು ಇಂಡಿಯನ್ ಮೇಡ್ ಆಯ್ತಾ. ಎಲ್ಲ ಪಾರ್ಟು, ಎಲ್ಲ ಬೋಲ್ಟ್ ನಟ್ಟು ಎಲ್ಲದು ಇಂಡಿಯನ್ನೇ. ಯಾವುದೋ ಅವರು ಇಂಪೋರ್ಟ್ ಮಾಡಲ್ಲ, ಯಾವ ಬಾಡಿ ಪಾರ್ಟ್ನು ಇಂಪೋರ್ಟ್ ಮಾಡಲ್ಲ, ಎಲ್ಲ ನಮ್ಮ ದೇಶದಲ್ಲಿ, ಅದು ಸೌತ್ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಸೊ ಅದ್ರ ಬಗ್ಗೆ ಎಲ್ಲ ಓದಿದಾಗ, ಬೈಕ್ ಎಲ್ಲ ಓಡಿಸಿದಾಗ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಅದು ತಗೊಂಡೆ. ಇದು ಅಷ್ಟೇ, ಇದು ಒಂಥರ ಇದ್ರ ಅಪ್ಪ. ಅದು ಇಂಡಿಯಾದಲ್ಲಿ ಮಾಡಲ್ಲ, ಬಟ್ ಒಂದು ಕ್ರೂಸರ್ ಬೈಕಿಗೆ ಒಂದು ನಾಮಕರಣ ಮಾಡಿದ್ದೆ ಅವರು. ಸೊ ಅದು ಒಂದು ಎಷ್ಟು 120 ವರ್ಷದ ಹಿಸ್ಟ್ರಿ ಇದೆ. ಸೊ ಹಾಗಾಗಿ ಅದೊಂದು ಎರಡು ತಗೊಂಡೆ. ಎರಡು ನನ್ನ ಫೇವ್ರೆಟ್ ಬೈಕ್. ಸೊ ನಿಮ್ ಬೈಕಿಂಗ್ ಟ್ರಿಪ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ಸಾಕಷ್ಟು ಅಂದ್ರೆ ನಮ್ಗೆ ಶಾರ್ಟ್ ಟ್ರಿಪ್ ಹೋಗ್ತಾ ಇರ್ತೀವಿ. ಸಂಡೇಸ್ ಅಂದ್ರೆ ಶಾರ್ಟ್ ಟ್ರಿಪ್, ಬಟ್ ಲಾಂಗ್ ಅಂದ್ರೆ ನಮ್ಗೆ ಇನ್ನ ನಮ್ಮ ದೊಡ್ಡವರೆಲ್ಲ ಇದಾರೆ ಇಲ್ಲಿ, ನಮ್ ಕ್ಯಾಪ್ಟನ್, ಆಮೇಲೆ ನಮ್ ಚಾಲೆಂಜಿಂಗು, ಅವರೆಲ್ಲ ಬೈಕ್ ಟ್ರಿಪ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ಅವ್ರು ಮಿಸ್ ಇಲ್ಲದೆ ಅವ್ರಿಗೆ ಗೊತ್ತು ನಾನು ಬೈಕರ್ ಅಂತ, ಅವರು ಅಷ್ಟೇ, ಅವರು ಬೈಕರ್ಸೇ. ಸೊ ಹಾಗಾಗಿ ಅವ್ರು ಕರೆದಾಗೆಲ್ಲ ನಾವೆಲ್ಲ ಟ್ರಿಪ್ ಹೋಗ್ತಾ ಇರ್ತೀವಿ. ಸೊ ಈಗ ದರ್ಶನ್ ದಿಗಂತ ಬೈಕ್ ಹೋಗ್ತಾ ಇದೀನಿ ಬಾ ಮಗ ಅಂತ ಕರ್ಬಿಡ್ತಾರ. ಹಾ, ಅವರು ಒಂದೇ ಫೋನ್, ಎಲ್ಲಿದ್ಯಾ ಬಾ ನಾಳೆ ಬೈಕ್ ಟ್ರಿಪ್. ನಮ್ ಕ್ಯಾಪ್ಟನ್ ಅಷ್ಟೇ, ಅವ್ರದ್ದು ನಮ್ದು ಶಿವಮೊಗ್ಗ ಊರಲ್ವಾ, ಸೊ ಅವ್ರದ್ದು ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೈಸ್. ಬಟ್ ಮೂವೀಸ್ ಅಲ್ಲಿ ಈ ಆಸ್ಪೆಕ್ಟ್ಸ್ ಎಲ್ಲ ಜಾಸ್ತಿ ತೋರಿಸಿಲ್ಲ. ಇಲ್ಲ, ನಾನು ಆಕ್ಷನ್ ಮಾಡಿಲ್ಲ, ಈ ಬೈಕ್ ಅದರದೆಲ್ಲ ಏನು ಮಾಡಿಲ್ಲ. ನಿಮ್ಗೆ ಏನೋ ಇಷ್ಟ ಮಾಡಕ್ಕೆ ಬಿಡೋದು, ಇಷ್ಟ ಅದು ಬಿಡ್ತಾ ಇಲ್ಲ ನೋಡಿ. ಆಕ್ಚುಲಿ ನನಗೇನು ಆ ಥರ ಹುಡುಗಿಯರದೇ ರೊಮ್ಯಾನ್ಸ್ ಎಲ್ಲ ಮಾಡ್ಬೇಕು ಅಂತ ತುಂಬಾ ಆಸೆ ಇಲ್ಲ, ಬಟ್ ಅದೇ ಜಾಸ್ತಿ ಕೊಡ್ತಾರೆ. ಅದೇನಾಗುತ್ತೆ ಅಂದ್ರೆ ಲೈಫಲ್ಲಿ, ರಿಯಲ್ ಲೈಫಲ್ಲಿ ಏನು ತುಂಬಾ ಇರುತ್ತೋ ಅದನ್ನು ಆನ್ ಸ್ಕ್ರೀನ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಸ್ವಲ್ಪ ಜನ ಹೇಳಿದ್ದಾರೆ. ಸೇಮ್ ಅಪ್ಲೈಸ್ ಟು ಯು ಆರ್ ನಾಟ್? ಡೆಫಿನೆಟ್ಲಿ. ಬಟ್ ಡು ಯು ವಾಂಟ್ ಟು ಡೂ ಸಮ್ ಬೈಕಿಂಗ್ ರೋಲ್ಸ್? ಈಗ ಧೂಮಲ್ಲೆಲ್ಲ ಮಾಡ್ತಿರಲ್ಲ? ಖಂಡಿತ, ನಾನು ಧೂಮ್ ನೋಡಕ್ ಹೋಗಿದ್ದೆ ಅದಕ್ಕೆ, ಯಾಕೆಂದ್ರೆ ಆ ಬೈಕಲ್ಲೆಲ್ಲ ಅವ್ರು ಹೇಗೆ ಸ್ಟಂಟ್ಸ್ ಮಾಡಿದ್ದಾರೆ, ಹೇಗೆ ಓಡಿಸಿದ್ದಾರೆ, ಅದನ್ನೆಲ್ಲ ನೋಡೋದಕ್ಕೆ ಹೋಗಿದ್ದೆ ನಾನು. ಸೊ ಯಾ, ಐ ವುಡ್ ಲವ್ ಟು ಡೂ ಸಮಥಿಂಗ್ ಲೈಕ್ ದಟ್. ಸೊ ಆ ಥರ ಕನ್ನಡ ಮೂವೀಸ್ ಅಲ್ಲಿ ಯಾವ್ದು ಇಷ್ಟ ನಿಮ್ ಪ್ರಕಾರ ಬೈಕ್ ಎಲ್ಲ ಓಡಿಸೋದ್ರಲ್ಲಿ? ಕನ್ನಡ ಸಿನಿಮಾದಲ್ಲಿ ಮುಂಚೆ ತುಂಬಾ ಚೆನ್ನಾಗಿ ಬರೋದು ಅಣ್ಣವ್ರದೆಲ್ಲ, ಆ ಟೈಮಲ್ಲೇ ಬೈಕ್ ರೇಸ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸೋರು. ಬಟ್ ಇವಾಗ ಅದೆಲ್ಲ ಅಷ್ಟು ಕಮ್ಮಿ ಆಗ್ಬಿಟ್ಟಿದೆ. ಅಂದ್ರೆ ಜಾಸ್ತಿ ಬೈಕ್ನ ಅಥವಾ ಹಾರ್ಸ್ ರೈಡಿಂಗ್ ಅದೆಲ್ಲ ಎಕ್ಸ್ಪ್ಲೋರೇ ಮಾಡಲ್ಲ, ತುಂಬಾ ಕಮ್ಮಿ ಆಗಿದೆ. ಯಾರು ಬೈಕ್ ಬಗ್ಗೆ ನಾವು ಮೂವಿ ಮಾಡಿದ್ರೆ ಗ್ಯಾರಂಟಿ ಮಾಡ್ತೀನಿ. ಅವನಿಗೆ ಸ್ವಲ್ಪ ಈ ಫೈಟ್ ಮಾಡೋ ಪಿಕ್ಚರ್ಗಳು ಅಂತಂದರೆ ಇಷ್ಟ ಜಾಸ್ತಿ. ಅದರ ಅವಕಾಶ ಅವನಿಗೆ ಇನ್ನೂ ಸಿಕ್ಕಿಲ್ಲ. ಹಾಗಾಗಿ ಹೀರೋ ಆಗಿ ಫೈಟ್ ಮಾಡುವಂಥದ್ದು, ತನ್ನಲ್ಲಿರ್ತಕ್ಕಂಥ ಕಲೆ ಅದರಲ್ಲೂ ಕೂಡ ಅವನು ತೋರಿಸ್ಬೇಕು ಅಂತ ಅವನಿಗೆ ಭಾರಿ ಆಸಕ್ತಿ ಇದೆ. ಅಂಥ ಪಾತ್ರಗಳೆಲ್ಲ ಸಿಕ್ಕಿದ್ರೆ
ಅವ್ನು ಖುಷಿಯಾಗಿ ಮಾಡಬಹುದು ನಾವು ಅಂತ ನಮಗೂ ಅದ್ರಲ್ಲಿ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನು ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ನಮಗೂ ಅನ್ಸುತ್ತೆ. ಒಂದು ಕ್ಯೂರಿಯಾಸಿಟಿ ಏನು ಅಂದ್ರೆ ಇಲ್ಲಿ ಇನ್ನೊಂದು ಸೀಟ್ ಇರ್ಬೇಕು, ಇದಕ್ಕೆ ಎರಡು ಕಿತ್ತಾಕ್ಬಿಡಿದ್ರೆ ಯಾಕೆ ಅಂತ. ಇಲ್ಲ, ಇದು ಹುಡುಗಿಯವರು ನನಗೆ ಗೊತ್ತು, ಕೂತ್ರು 5 ನಿಮಿಷದಿಂದ ಜಾಸ್ತಿ ಕೂರಲ್ಲ, ಅಯ್ಯೋ ಬಿಸಿಲು ಅದೇ ಬೇಡ, ಅವ್ರಿಗೆ 1000 ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ ಬೈಕ್ ಏನು ಅಂದ್ರೆ ಒಬ್ಬರೇ ಓಡಿಸ್ಬೇಕು, ಸೊ ಆ ಬೈಕನ್ನ ಫೀಲ್ ಮಾಡಬೇಕು ಅಷ್ಟೇ. ಅಂಡ್ ಸೆಕೆಂಡ್ಲಿ ಲೈಕ್ ಒಂದು ಸೀಟ್ ಇದ್ದು ಯು ವಾಂಟ್ ಟು ಟೇಕ್ ಅ ಗರ್ಲ್ ಆನ್ ಅ ರೈಡ್ ಅಂದ್ರೆ ಯಾವ ಹುಡುಗಿ? ಸುಮಾರು ಜನ ಇದ್ದಾರೆ, ಬಟ್ ಒಬ್ಬರೇ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಕರ್ಕೊಂಡು ಹೋಗ್ತೀನಿ ಆಯ್ತಾನ. ಹುಡುಗಿಯರ್ ಜಾತಿಗೆ ಬೆಂಕಿ ಹಾಕ, ನಡು ನೀರಲ್ಲಿ ಕೈ ಬಿಡದ್ ಬಿಟ್ರೆ ಬೇರೆ ಏನು ಬರಲ್ಲ ಇವಕ್ಕೆ. ಹಾಳಾದವ್ ತಗೊಂಡ್ಬಂದು ಅಲ್ಲ ರೀ, ಸಾಯೋ ಟೈಮಲ್ಲೂ ಕೈ ಚಾಚಲ್ಲ ಅಂತಿರಲ್ಲ, ಏನಾಗಿದೆ ನಿಮ್ಗೆ? ನಿನ್ನೆ ನೋಡಿದ್ರೆ ನಾನು ಚುಚ್ಚಾಯ್ಸಕ್ ಬಂದ್ರಿ, ಇವತ್ತು ನಾ ಸಾಯಿದ ಒಳ್ಳೆ ಟಿವಿ ಸೀರಿಯಲ್ ನೋಡ್ತಾ ನಿಂತಿದ್ರಲ್ಲ, ನಿಮ್ಗೆ ನನ್ ಬಗ್ಗೆ ಏನು ಅನ್ಸದೇ ಇಲ್ವಾ? ನಿಮ್ ಅಕ್ಕಕ್ಕಿಷ್ಟು ಇದೊಂದು ಹೇಳ್ತೀರಾ ಮೆಲ್ಲಗೆ, ನಾವು ಕೇಳ್ಬಿಟ್ಟು ಚಂಬಿಡ್ಕೊಂಡು ಹೋಗ್ಬೇಕು. ನಾಳೆ ನಮ್ ಡೆಡ್ ಬಾಡಿ ಮೇಲೆ ಎಳ್ಳು ನೀರು ಬಿಡಲ್ಲ, ನಿಮ್ಮಂತವ್ರನ್ನ ಇಷ್ಟಪಡ್ಬೇಕು ನಾವು. ನೀವು ಉಂಟು, ಈ ಡೀಸೆಲ್ ಖಾಲಿ ಗಾಡಿ ಉಂಟು, ಹಾಳಾಗೋಗಿ. ಅಂತೂ ಇಂತೂ ನೀವು ನಕ್ರಲ್ಲ, ವಾಪಸ್ ಹೋಗೋಣ ಬನ್ರಿ. ಆನೆಸ್ಟ್ಲಿ ಈ ಒಂದು ಬೈಕ್ ಏನಿದೆ ಮೈ ಫೇವ್ರೇಟ್ ಕೂಡ ಇದು. ದಿಸ್ ಇಸ್ ಮೈ ಫೇವ್ರೇಟ್. ದೇಸಿ ನಮ್ಮ ಇಂಡಿಯನ್ ದೇಸಿ ಫೀಲ್ ಇದೆ, ತುಂಬಾ ಇಷ್ಟ. ವೆರಿ ನೈಸ್. ಆ್ಯಂಡ್ ಫೈನಲಿ ನಾನು ನಿಮಗೆ ಒಂದು ಕೇಳಬೇಕು, ನೀವು ಇಷ್ಟೊತ್ತು ನಿಮ್ಮ ಕತೆ ಎಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ, ಬಟ್ ನಿಮ್ಮ ಕತೆ ಬಗ್ಗೆ ನಿಮ್ಮ ಅಪ್ಪ ಅಮ್ಮ ಏನಾದರೂ ಹೇಳ್ತಾರಾ? ನಮ್ಮಪ್ಪ ಯಾವಾಗ ಫಸ್ಟ್ ನನಗೆ ನೀನು ಸಿನಿಮಾ ಇಂಡಸ್ಟ್ರಿ ಬೇಕೋ ಬೇಡ ಅಂದವರು, ಇವಾಗ ತುಂಬ ಈಸ್ ವೆರಿ ಪ್ರೌಡ್. ಅವರೇ ಒಂಥರ ಖುಷಿಯಾಗಿ ಹೇಳ್ಕೊತಾರೆ ನಾನು ದಿಗಂತ್ ಅವ್ರ ತಂದೆ ಅಂತ. ಎಷ್ಟೋ ಸಂದರ್ಭದಲ್ಲಿ ನಾನು ದಿಗಂತ್ ಫಾದರ್ ಅಂತ ಪರಿಚಯ ಮಾಡ್ಕೋಬೇಕಾಗತ್ತೆ. ನನ್ನ ಐಡೆಂಟಿಟಿ ನನ್ನ ಮಗನಿಂದ ನನಗೆ ಇವತ್ತು ಸಿಗ್ತಾ ಇದೆ. ಅದು ಕೆಲವರಿಗೆ ಅಯ್ಯೋ ಏನೋ ನನ್ನನ್ನು ಹೆಸರು ಹೇಳಿ ನನ್ನ ಮಗನ ಹೇಳಬೇಕಾಗಿತ್ತು ಅಂತ ಕೆಲವರಿಗೆ ಅನ್ಸಿದ್ರೆ, ನನಗೆ ಇನ್ನೂ ಸಂತೋಷನ ಆಗ್ತಾ ಇದೆ. ನನ್ನ ಮಗನಿಂದ ನಾನು ಕೂಡ ಒಂಥರ ಪ್ರಚಾರಕ್ಕೆ ಸಿಗ್ತಾ ಇದ್ದೀನಿ, ನನ್ನನ್ನು ಕೂಡ ಜನ ಗುರುಸ್ತಾ ಇದ್ದಾರೆ ಅನ್ನೋಂಥ ಒಂದು ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ಅಲ್ಟಿಮೇಟ್ಲಿ ನಮ್ಮ ಅಪ್ಪ ಅಮ್ಮ ಖುಷಿ ಇದ್ರೆ ಸಾಕು ನನಗೆ. ಸೊ ಐ ಲಿವ್ ಫಾರ್ ದೆಮ್. ಸೊ ಹಾಗಾಗಿ ಅವ್ರು ಖುಷಿಯಾಗಿದ್ದಾರೆ ನೋಡಿ ನನಗೆ ಖುಷಿ ಆಗುತ್ತೆ. ಖುಷಿ ಆಗ್ತಾ ಇದೆ, ನನಗೂ ಖುಷಿ ಆಗ್ತಾ ಇದೆ. ಈಗ ನಮ್ಮನೆಯವರು ಎಲ್ಲ ಕಡೆಗೂ ನಾನು ದಿಗಂತನಪ್ಪ ಅಂತ ಹೇಳ್ಕೊತಾರೆ. ಎಲ್ಲರೂ ಹೋಗಿ ಯಾರು ಗೊತ್ತಾಗಿಲ್ಲ ಅಂತಂದರೆ ನಾನು ದಿಗಂತನಪ್ಪ ಅಂತ ಹೇಳ್ಕೊತಾರೆ. ಈಗ ಒಂಥರ ಆ ಥರ ಖುಷಿ ಇರುತ್ತೆ ನಮಗೆ. ಆಮೇಲೆ ಜನ ಅವನ್ನ ಎಲ್ಲರೂ ಹೋದಾಗ ಆಟೋಗ್ರಾಫ್ ಹಾಕ್ಸ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು ಎಲ್ಲ ನೋಡಿ ನಮ್ಗೆ ಖುಷಿ ಅನಿಸುತ್ತೆ. ಸೊ ನಾಳೆ ನಿಮ್ಮ ಅಪ್ಪ ಅಮ್ಮ ಖುಷಿಗೋಸ್ಕರ ಯಾವ ಹುಡುಗಿ ತೋರಿಸೋ ಹುಡುಗಿನ ಮದುವೆ ಮಾಡ್ಕೊತೀರಾ? ನಮ್ಮನೇಲಿ ಆ ಥರ ಕಲ್ಚರೇ ಇಲ್ಲ. ನಮ್ಮನೇಲಿ ಅದೊಂದು ಆ ಥರ ಕಲ್ಚರ್ ಇಲ್ಲ. ಏನು ಯಾರು ಇಷ್ಟ ತೋರ್ಸಪ್ಪ ಅವ್ರನ್ನೇ ಮದುವೆ ಮಾಡಿಸ್ತೀನಿ ಅಂತಾರೆ. ನಿಮ್ಮ ಅಣ್ಣ ಹೇಗೆ ಅಂದ್ರೆ ಲೈಕ್ ಯು ಸೆಡ್ ಯು ಆರ್ ದ ಇನ್ನೋಸೆಂಟ್, ನಿಮ್ಮ ಅಣ್ಣ ಕನ್ನಿಂಗ್ ಅಂತ. ಇದೇ ಇನ್ನೋಸೆಂಟ್ ಅಂದ್ರೆ ಕನ್ನಿಂಗ್ ಇನ್ ಯಾವ ಥರ ಇರ್ಬೋದು ಅಂತ. ಇಲ್ಲ, ಅದು ಇವಾಗ ಒಂಥರ ರಿವರ್ಸ್ ಆಗಿದೆ. ಅದು ಹೆಂಗೆ ಅಂದ್ರೆ ಅವನು ಫಸ್ಟ್ 15 years ಅವ್ನು ಕನ್ನಿಂಗ್ ಆಗಿದ್ದ, ನಾನು ತುಂಬಾ ಇನ್ನೋಸೆಂಟ್ ಆಗಿದ್ದೆ. ಇವಾಗ ಈಗ ನೆಕ್ಸ್ಟ್ 15 years ನಾನು ತುಂಬಾ ಕನ್ನಿಂಗ್ ಅನ್ನೋಕ್ಕಿಂತ ನಾನು ಒಂದು ಸ್ವಲ್ಪ ಬೋಲ್ಡು ಇದಾಗಿದ್ದೀನಿ, ಎಕ್ಸ್ಟ್ರೋವರ್ಟ್. ಬಟ್ ಅವನು ಇವಾಗ ಸೈಲೆಂಟ್ ಆಗ್ಬಿಟ್ಟಿದೆ. ಸೊ ಹಾಗೆ ನಮ್ಮಿಬ್ರದ್ದು ಆ ಥರ ಈಗ ಎಕ್ಸ್ಟ್ರೀಮ್ಸ್. ಸೊ ನಿಮ್ಮ ಅಣ್ಣ ಏನಾದರೂ ಅಡ್ವೈಸ್ ಕೊಡ್ತಾರ ಮೂವೀಸ್ ಎಲ್ಲ ಮಾಡ್ಬೇಕಾದ್ರೆ ಇದು ಮಾಡಿ? ಇಲ್ಲ, ಅವನು ಇನ್ಫ್ಯಾಕ್ಟ್ ಫಸ್ಟ್ ಕನ್ವಿನ್ಸ್ ಮಾಡಿದ್ದೆ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಕನ್ವಿನ್ಸ್ ಮಾಡಿದ್ದೆ ನಮ್ಮ ಅಣ್ಣ, ಇವ್ನು ಮಾಡಲಿ ಸಿನಿಮಾ ಮಾಡಲಿ, ಇನ್ನೇನು ಮಾಡೋದು ಬೇಡ ಸಿನಿಮಾ ಮಾಡಲಿ ಅಂತ. ಹಾಗಾಗಿ ಅವನಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಸೊ ಅವನಿಂದ ನಾನು ಇಂಡಸ್ಟ್ರಿಗೆ ಬಂದೆ. ಸೊ ಅಲ್ಲ ಕ್ಯಾಮ್ರಾ ಕಡೆ ನೋಡ್ಕೊಂಡು ನಿಮ್ಮ ಅಣ್ಣಗೆ ಒಂದು ಸೆಂಟಿಮೆಂಟ್ ಅಂತ ಹೇಳಿ. ಅಷ್ಟೆಲ್ಲ ಬರಲ್ಲಪ್ಪ. ನಾವು ಫಸ್ಟ್ ಆಫ್ ಆಲ್ ಅವನಿಗೆ ಅಣ್ಣ ಅಂತ ಕರೆಯಲ್ಲ, ಅವನ ಹೆಸರು ಆಕಾಶ್ ಅಂತ, ಅವನಿಗೆ ಆಕಾಶ್ ಅಂತಾನೆ ಕರೆಯೋದು. ಯಾಕೆಂದ್ರೆ 1 ವರ್ಷ ಡಿಫ್ರೆನ್ಸು, ಫ್ರೆಂಡ್ಸ್ ಥರನೇ ಇರ್ತೀವಿ. ಸೊ ಹಾಗಾಗಿ ಥ್ಯಾಂಕ್ಸ್ ಆಕಾಶ್, ಥ್ಯಾಂಕ್ ಯು. ಈಗ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಐ ಹೋಪ್ ಫುಲ್ ಕರ್ನಾಟಕಕ್ಕೆ ನಮ್ಮ ದೂದ್ ಪೇಡ ದಿಗಂತ್ ಕತೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಾಕ್ ಸ್ಟಾರ್ ರೋಹಿತ್ ಅವರಿಗೂ ಥ್ಯಾಂಕ್ ಯು, ಅವ್ರು ನನ್ನ ಇಂಟರ್ವ್ಯೂ ತೊಗೊಂಡಿದ್ದಾರೆ. ನಮ್ಮ ಕತೆ ನಿಮ್ಮ ಜೊತೆ ಪ್ರೋಗ್ರಾಮಿಗೆ ಬಂದು ತುಂಬ ಖುಷಿ ಆಯಿತು. ನಾನು ಈ ಪ್ರೋಗ್ರಾಮನ್ನ ಟಿ ವಿಲಿ ಈಗ ಸುಮಾರು ಎಪಿಸೋಡ್ಸ್ ನೋಡಿದ್ದೀನಿ, ತುಂಬ ಚೆನ್ನಾಗಿತ್ತು. ನನಗೂ ಅನಿಸಿತ್ತು ನಾನು ಇಲ್ಲಿಗೆ ಬಂದು ನನ್ನ ಸಾಕಷ್ಟು ವಿಷಯ ಹಂಚ್ಕೋಬೇಕು ಅಂತ.
ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಎಂಜಾಯ್ಡ್ ಇಟ್. ಸೊ ದಿಗಂತ್ ಕತೆ ಇಷ್ಟೊತ್ತು ನಾನು ಅವ್ರ ಜೊತೆ ತಿಳ್ಕೊಂಡೆ, ನನಗೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಜಾಸ್ತಿ ದಿಗಂತ್ ಒಬ್ಬ ವ್ಯಕ್ತಿಯಾಗಿ ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ದಿಗಂತ್ ಮತ್ತು ಅವರ ಕತೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಾರ ಇನ್ನೊಬ್ರು ಸೆಲೆಬ್ರಿಟಿ ಜೊತೆ ಅವರ ಕತೆ ಜೊತೆ ನಿಮ್ಮ ರೋಹಿತ್ ಬರ್ತಾನೆ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ವೀಕ್. ಬೆಂಗಳೂರು ಬಂದ್ಮೇಲೆ ಫುಲ್ ಹಬ್ಬ ಸ್ಟಾರ್ಟ್. ಬೆಂಗಳೂರಿಗೆ ಬಂದ್ಮೇಲೆ ನಾವು ಆಡಿದ್ದೆ ಆಟ, ಹಾರಿಸಿದ್ದೆ ಬಾವುಟ. ಅಲ್ಲ ಬಟ್ ಬೇರೆ ಹಕ್ಕಿಗಳು ಹಾರ್ಕೊಂಡು ಹೋಗ್ಬಿಟ್ರೆ ಬೇರೆ ಕಡೆ. ಇಲ್ಲ, ಬರ್ತಾವ ಗೂಡಿಗೆ, ಮೈಗ್ರೇಟ್ ಆಗಿ ಬರುತ್ತಲ್ಲ.